ಇನ್ನು ಮುಂದೆ ಗೃಹಲಕ್ಷ್ಮಿ ಕಥೆ ಏನು? ಗೃಹಲಕ್ಷ್ಮಿ ಹಣ ಮನೆ ಯಜಮಾನಿಯರ ಖಾತೆಗೆ ಬಂದು ತಲುಪಬೇಕಾದ್ರೆ ಏನೆಲ್ಲ ಮಾಡಬೇಕಾಗುತ್ತೆ? ಇಲ್ಲಿವರೆಗೂ ಗೃಹಲಕ್ಷ್ಮಿ ಹೆಸರಲ್ಲಿ ಎಷ್ಟು ಜನ ಅಕ್ರಮವಾಗಿ ಹಣವನ್ನು ಪಡೆದುಕೊಳ್ತಾ ಇದ್ರು? ಸತ್ತವರ ಹೆಸರಿನ ಅಕೌಂಟ್ಗಳಿಗೂ ಕೂಡ ಈ ಹಣ ಹೇಗೆ ಹೋಗ್ತಾ ಇತ್ತು? ಈ ವಿಚಾರ ಇಟ್ಕೊಂಡು ಇನ್ಮೇಲೆ ಸಾಕಷ್ಟು ರಿಫಾರ್ಮ್ಸ್ ಆಗಲಿಕ್ಕಿದೆ. ಸತ್ತೋಗಿರತಕ್ಕಂತಹ ವ್ಯಕ್ತಿಗಳ ಖಾತೆಗಳಿಗೂ ಈ ಹಣ ಹೋಗಿರುವುದರಿಂದ 1,20,00,000 ಮನೆ ಯಜಮಾನಿಯರಿಗೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಹಣ ಹೋಗ್ತಿರೋದು. ಒಂದು ತಿಂಗಳಿಗೆ 2,000 ರೂಪಾಯಿ ಲೆಕ್ಕದಲ್ಲಿ ಹೋಗ್ತಾ ಇದೆ. ಇನ್ನು ಮುಂದೆ ಯಾರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರು, ಯಾರು ಅನರ್ಹರು, ಇಲ್ಲಿವರೆಗೂ ಎಷ್ಟು ಜನ ಅನರ್ಹರಿಗೆ ಈ ಒಂದು ಹಣ ಹೋಗ್ತಾ ಇತ್ತು, ಇದರ ಬೈಫರ್ಕೇಷನ್ ಆಗುತ್ತೆ. ಈ ಥರ ಬೈಫರ್ಕೇಷನ್ ಆದ ಮೇಲೆ ಅನೇಕರು ಅಕಸ್ಮಾತ್ ಮೋಸದಿಂದ ತಪ್ಪು ದಾಖಲೆಗಳನ್ನು ಕೊಟ್ಟು ಹಣ ಪಡೆದುಕೊಳ್ತಾ ಇದ್ರೆ ಅವರ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಬರೋದು ನಿಂತು ಹೋಗುತ್ತೆ. ಯಾರು ಅರ್ಹರಿರ್ತಾರೋ ಅವ್ರಿಗೆ ಮಾತ್ರ ಬರುತ್ತೆ ಇದು ಅಂತ. ಈ ಅರ್ಹ ಅನರ್ಹ ಯಾವಾಗಿಂದ ಶುರುವಾಯಿತು? ಸತ್ತು ಹೋದವರ ಖಾತೆಗಳಿಗೂ ಹಣ ಹೋಗ್ತಿರುವುದು ಹೇಗೆ? ಇದಕ್ಕೇನು ಮಾಡಬೇಕು? ಯಾರೆಲ್ಲ ಈ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ದೀರೋ, ಫಲಾನುಭವಿಗಳಿದ್ದೀರೋ, ಅವರ ಬೆರಳ ಗುರುತು, ಅವರ ಕಣ್ಣಿನ ಗುರುತು ಇದನ್ನು ಕೊಟ್ಟುಬಿಟ್ರೆ ಸಾಕಾಗುತ್ತೆ. ಸ್ಕ್ಯಾನ್ ಮಾಡ್ತಾರೆ. ಆ ಸ್ಕ್ಯಾನಿಂಗಲ್ಲಿ ಅದಿದ್ದರೆ ತಗೊಳ್ಳಿ, ನೀವು ಬದುಕಿದ್ದೀರಾ. ಮತ್ತು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷವೂ ನಿಮ್ಮ ಬದುಕಿರುವ ದೃಢತೆಗೆ ಸಂಬಂಧಪಟ್ಟಂತೆ, ದೃಢೀಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕು ಮಾಹಿತಿ ನೀವು ಕೊಡಬೇಕಾಗತ್ತಾ? ನಾನು ಬದುಕಿದ್ದೀನಿ, ನನ್ನ ಅಕೌಂಟ್ಗೆ ದುಡ್ಡು ಹಾಕಿ ಈ ಥರ ಮಾಡಬೇಕಾಗತ್ತಾ? ಸೊ ಕಾಂಗ್ರೆಸ್ ಈ ಒಂದು ವಿಚಾರದಲ್ಲಿ ಫ್ರೀ ಹ್ಯಾಂಡ್ ಆಗಿ ಬಿಟ್ಟು ಎಲ್ರಿಗೂ ಕೊಟ್ಬಿಡ್ತೀವಿ ನಾವು ಅಂತ ಹೇಳಿ ಖಜಾನೆಯನ್ನು ಕಟ್ಟಿ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡ್ಬಿಟ್ಟಿದ್ಯಾ? ಬಿಗ್ ಶಾಕ್ ಏನು? ತಂತ್ರಜ್ಞಾನ ಆಧಾರಿತವಾಗಿ ಭಾರಿ ಬದಲಾವಣೆ ಆಗುತ್ತೆ ಇದರಲ್ಲಿ ಅಂತ. ಯೋಜನೆ ದುರ್ಬಳಕೆ ಆಗಬಾರ್ದು, ಅನರ್ಹರಿಗೆ ಹಣ ಸಂದಾಯ ಆಗಬಾರ್ದು. ಇದನ್ನು ತಡೆಗಟ್ಟೋ ದೃಷ್ಟಿಯಿಂದ ಈ ಒಂದು ಪ್ಲಾನ್ ನಡೀತಾ ಇದೆ. ಇಲ್ಲಿ ಯಾರೆಲ್ಲ ಯೋಜನೆಗೆ ಎಲಿಜಿಬಲ್ ಇಲ್ವೋ, ಅನರ್ಹರಿದ್ದಾರೋ ಅಂಥವ್ರನ್ನ ಗುರುತಿಸಿ ಯೋಜನೆಯಿಂದ ಕೈ ಬಿಡಬೇಕು ಅಂತ ಹೇಳಿ ಸರ್ಕಾರ ರೆಡಿ ಆಗ್ತಾ ಇದೆ. ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಇಲ್ಲಿ ಯೋಜನೆಯ ಲಾಭ ಪಡೀತಾ ಇರ್ತಕ್ಕಂಥವರ ನವೀಕರಣ ಮಾಡಲಾಗುತ್ತೆ. ಯಾರೆಲ್ಲ ಪಡ್ಕೊಳ್ತಾ ಇದ್ದೀರಲ್ಲ, ರಿನ್ಯೂವಲ್ ಮಾಡಿಸ್ಕೊಳ್ಳಿ ನೀವು ಇನ್ನೊಮ್ಮೆ. ನವೀಕರಣ ಅಂದರೆ ಒಂಥರ ದೃಢೀಕರಣವೇ. ನೀವು ಇದ್ದೀರಾ ಅಂತ ಅಲ್ಲಿ ನಮಗೆ ಬಂದು ತಿಳಿಸಿ ಅಲ್ಲಿ. ಯಾಕಂದರೆ ನಿಮ್ಮ ಹೆಸರಲ್ಲಿ ಇನ್ಯಾರೋ ತಗೊಳ್ಳೋದು, ಯಾರೋ ತೀರ್ಕೊಂಡ್ಬಿಟ್ಟಿರ್ತಾರೆ, ಅವ್ರ ಹೆಸರಲ್ಲಿ ತಗೊಳ್ಳೋದು, ಅವ್ರ ಖಾತೆಗೆ ಹೋಗಿ ಹಣ ಬೀಳೋದು, ಅದು ಯಾರೂ ಡ್ರಾ ಮಾಡ್ಕೊಳಕ್ಕಾಗದೇ ಇರೋದು, ಅಥವಾ ಇನ್ಯಾರೋ ಡ್ರಾ ಮಾಡ್ಕೊಳ್ಳೋದು, ಇದ್ಯಾವುದು ಆಗಬಾರ್ದು ಅಂತ ಹೇಳಿ ಇದೀಗ ಸರ್ಕಾರ ಒಂದು ರೀತಿಯಲ್ಲಿ ಬಯೋಮೆಟ್ರಿಕ್ಕನ್ನು ಫಲಾನುಭವಿಗಳ ಖಾತೆಗೆ ಜೋಡಿಸಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದೆ. ಮೊಬೈಲ್ ಸಂಖ್ಯೆಯೊಂದಿಗೆ ಮರು ನೋಂದಣಿ ಮಾಡೋದು ಕಡ್ಡಾಯ ಅಂತ. ಒಂದು ವೇಳೆ ನವೀಕರಿಸದೇ ಇದ್ದು ಬಿಟ್ರೆ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಲ್ಲ. ಈ ಕುರಿತು ರಾಜ್ಯ ಸರ್ಕಾರ ಶೀಘ್ರದಲ್ಲಿಯೇ ಅಧಿಕೃತವಾಗಿ ಒಂದು ಆದೇಶವನ್ನು ಹೊರಡಿಸುತ್ತೆ. ಯಾಕೆ ಶಾಕ್ ಇದು ಗೃಹಲಕ್ಷ್ಮಿಗೆ ಇದ್ದಕ್ಕಿದ್ದಂತೆ ಅಂತ ನೋಡಿದ್ರೆ, ಯೋಜನೆಯ ಲಕ್ಷಾಂತರ ಮಂದಿ ಫಲಾನುಭವಿಗಳು ತೀರ್ಕೊಂಡ್ಬಿಟ್ಟಿದ್ದಾರೆ. ಲಕ್ಷಾಂತರ ಜನ. ಪ್ರತಿ ವರ್ಷ ಸಾವು, ಪ್ರತಿ ವರ್ಷ ಹುಟ್ಟು ಇದ್ದೇ ಇರುತ್ತಲ್ರಿ. 2 ಲಕ್ಷ ಮಂದಿ ಮೃತಪಟ್ಟಿದ್ರು ಕೂಡ ಫಲಾನುಭವಿಗಳಾದ ಬಗ್ಗೆ ಬೆಳಕಿಗೆ ಬರ್ತಾ ಇದೆ. ಇದು ಸತ್ತಿರುವವರು ಫಲಾನುಭವಿಗಳಾಗಿದ್ದಾರೆ ಇಲ್ಲಿ ಅಂತ. ಮಾತಾಡಲಿಕ್ಕೆ ನಮ್ಮೊಂದಿಗೆ ಹಿರಿಯ ಪತ್ರಕರ್ತರು, ವಿಶ್ಲೇಷಕರಾಗಿರ್ತಕ್ಕಂಥ ಸಿ.ಕೆ. ಮಹೇಂದ್ರ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಮಹೇಂದ್ರ ಅವರು ತಮಗೆ ಒಂದು ಡಿಬೇಟ್ಗೆ. ಮಹೇಂದ್ರ ಅವರು ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್ ನಿಮಗೆ? ವಾಯ್ಸ್ ಇನ್ನು ಕೇಳಿಸ್ತಿಲ್ಲ ಅಂತ ಕಾಣುತ್ತೆ. ಈಗ ಮೃತಪಟ್ಟಿರುವವರು ಕೂಡ ಫಲಾನುಭವಿಗಳಾಗಿರುವಂಥ ವಿಚಾರ ಬೆಳಕಿಗೆ ಬರ್ತಲ್ಲ, ಆಗ ಸರ್ಕಾರಕ್ಕೆ ಆಘಾತ ಆಗುತ್ತೆ. 50,000ಕ್ಕಿಂತ ಹೆಚ್ಚಿನ ಮಹಿಳೆಯರು ಆದಾಯ ತೆರಿಗೆ ಪಾವತಿ ಮಾಡುವವರಾಗಿದ್ದು ಯೋಜನೆಯ ಫಲವನ್ನು ಪಡ್ಕೊಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣ ಈ ಮೊದಲು ಮಾಡಿರ್ತಕ್ಕಂಥ ಸಾಲಕ್ಕೆ ಈಗ ಜಮೆ ಆಗ್ತಾ ಇದೆ. ಸೊ ಕೆಲವರ ಮೊಬೈಲ್ ಸಂಖ್ಯೆ ಕೂಡ ಬದಲಾಗಿದ್ರು ಹಣ ಜಮೆ ಆಗ್ತಾ ಇದೆ. ಒಂದೇ ಮನೆಯಲ್ಲಿ 2 ಫಲಾನುಭವಿಗಳು ಇರತಕ್ಕಂಥ ಬಗ್ಗೆ ಕೂಡ ಮಾಹಿತಿ ಇದೆ. ಒಂದೊಂದೇ ಮನೆಯಲ್ಲಿ 4,000 ತಗೊಳ್ತಾ ಇದ್ದಾರೆ ಇಬ್ಬಿಬ್ರು ಅಂತ. ಎಲ್ಲ ಕಾರಣಗಳಿಂದ ಅನರ್ಹರನ್ನ ಪತ್ತೆ ಹಚ್ಚಬೇಕು ಅಂತ ಇಲಾಖೆ ಒಂದು ಕಡೆ ಮುಂದಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಖಾತೆಗಳ ನವೀಕರಣಕ್ಕೆ ಇಲಾಖೆ ಮುಂದಾಗ್ತಾ ಇದೆ. ಕಳ್ಳಾಟದ ಲೆಕ್ಕ ಹೇಗಿದೆಯಪ್ಪ ಇದರಲ್ಲಿ ಅಂತ ನೋಡಿದ್ರೆ, ಒಟ್ಟು 1,20,00,000 ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ.
ಇದರಲ್ಲಿ 4,30,000ಕ್ಕಿಂತ ಹೆಚ್ಚು ಅನರ್ಹರಿದ್ದಾರೆ. ಮೃತ ಫಲಾನುಭವಿಗಳ ಹೆಸರು ಡಿಲೀಟ್ ಮಾಡಲಾಗ್ತಾ ಇದೆ. ಐಟಿ ಜಿಎಸ್ಟಿ ಪಾವತಿದಾರರಾಗಿದ್ದಂತಹ 52,000 ಮಹಿಳೆಯರಿಗೆ ಶಾಕ್ ಎದುರಾಗಿದೆ. ಅವರನ್ನ ಆಚೆ ಕಳಿಸಲಾಗಿದೆ ಯೋಜನೆ ವ್ಯಾಪ್ತಿಯಿಂದ. ಸುಮಾರು 1,04,000 ಫಲಾನುಭವಿಗಳು ಮೃತಪಟ್ಟಿದ್ರು, ಅವರ ಖಾತೆಗೂ ಹಣ ಹೋಗಿದೆ. ಕರ್ನಾಟಕದವರೇ ಅಲ್ಲದೆ ಇದ್ರೂ ಸ್ಥಳೀಯ ಗುರುತಿನ ಚೀಟಿ ಪಡೆದುಕೊಂಡು ಹಣವನ್ನು ಪಡ್ಕೊಂಡವರು ಕೂಡ ಇದ್ದಾರೆ. ಹೊಸ ರೂಲ್ಸ್ ಯಾವ ಥರ ಪರಿಹಾರ ಅಂತ ನೋಡಿದ್ರೆ ನೋಡಿ, ಫಲಾನುಭವಿಗಳು ಬೆಂಗಳೂರು ಹೋಗಬೇಕು. ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬೇಕೋ ಬೆಂಗಳೂರು ಹೋಗಿ ಬಯೋಮೆಟ್ರಿಕ್ ಮಾಡಿಸ್ಬೇಕಾಗತ್ತೆ. ಅಲ್ಲಿ ಕರ್ನಾಟಕ ಒನ್ ಕೇಂದ್ರಗಳಲ್ಲೂ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಬಯೋಮೆಟ್ರಿಕ್ ಮೊಬೈಲ್ ಸಂಖ್ಯೆ ಪಡ್ಕೊಂಡು ಮರು ನೋಂದಣಿ ಅಥವಾ ಮತ್ತೆ ರಿಜಿಸ್ಟರ್ ಮಾಡಿಸ್ಬೇಕು. ಸರ್ಕಾರಿ ವೆಬ್ಸೈಟ್ನಲ್ಲಿ ನಿಮ್ಮ ಮಾಹಿತಿ ಅಪ್ಡೇಟ್ ಆಗಿದ್ರೆ ಹಣ ನಿಮಗೆ ಬರುತ್ತೆ ಅಂತ. ಇನ್ನು ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಹಾಗಾದರೆ ಬರಲ್ಲ? ಫಲಾನುಭವಿಗಳು APL ಅಥವಾ BPL ಕಾರ್ಡ್ ಹೊಂದಿರಬಹುದು, ಆದರೆ ಯಾವುದೇ ರೀತಿಯ ಆದಾಯ ತೆರಿಗೆ ಪಾವತಿದಾರ ಆಗಿರಬಹುದು. ನೀವು APL ಆದರೂ ಇಟ್ಕೊಳ್ಳಿ, BPL ಆದರೂ ಇಟ್ಕೊಳ್ಳಿ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರಾಗಿದ್ರೆ ನಿಮ್ಗೆ ಆದಾಯ ಚೆನ್ನಾಗಿದೆ. ಆದಾಯ ಚೆನ್ನಾಗಿದ್ದುಕೊಂಡು ಸರ್ಕಾರ ಕೊಡ್ತಕ್ಕಂಥ ಯೋಜನೆಯ ಫಲಾನುಭವಿಗಳು ನೀವು ಯಾಕಾಗಿದ್ದೀರಿ ಅಂತ. 2 ಲಕ್ಷಕ್ಕಿಂತ ಅಧಿಕ ಕಾರ್ಡ್ಗಳನ್ನು BPLನಿಂದ APLಗೆ ಈಗಾಗಲೇ ವರ್ಗಾಯಿಸಲಾಗಿದೆ. ಇವರಲ್ಲಿ ಬಹುತೇಕರು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದರಿಂದ ಕಾರ್ಡ್ ರದ್ದುಪಡಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಅರ್ಹ ಮಾನದಂಡಗಳು ಪಾಲಿಸದೇ ಇದ್ರೆ ಹಣ ಬರಲ್ಲ. ಏನು ಸರ್ಕಾರ ಒಂದು ಕ್ರೈಟೀರಿಯಾ ಮಾನದಂಡ ಅಂತ ಕೊಟ್ಟಿರುತ್ತೋ ಅದನ್ನ ಯಾರಾದರೂ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಹಣ ಇಲ್ಲಿಗೆ ಬರಲ್ಲ ಅಂತ. ಇನ್ನು ₹5 ಬಯೋಮೆಟ್ರಿಕ್ ಏನಿದು ನೋಡಿ, ಬ್ಯಾಂಕ್ ಖಾತೆ ಹಾಗೂ ಆಧಾರ್ ಲಿಂಕ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲಿಗೆ KYC ಪ್ರಕ್ರಿಯೆ ಮೂಲಕ ಇದನ್ನು ಪತ್ತೆ ಹಚ್ಕೊಳ್ಬಹುದಾಗತ್ತೆ. ಯಾವುದಾದ್ರೂ ಒಂದು ಸರ್ಕಾರಿ ಸೇವಾ ಕೇಂದ್ರಕ್ಕೆ ಭೇಟಿ ಕೊಡಬೇಕು. ಅಲ್ಲಿ ಬಯೋಮೆಟ್ರಿಕ್ ಯಂತ್ರದಿಂದ ಆಧಾರ್ ಲಿಂಕ್ ಬಗ್ಗೆ ತಿಳಿಯಲಾಗುತ್ತಲ್ಲಿ. ಈ ಬಯೋಮೆಟ್ರಿಕ್ ಪ್ರಕ್ರಿಯೆ ಪೂರ್ಣವಾಗಲಿಕ್ಕೆ ₹5 ಶುಲ್ಕ ನಿಗದಿಯಾಗಿದೆ. ಅಂದರೆ ನೀವು ₹5 ಕೊಟ್ಟರೆ ನಿಮ್ದು ಕರೆಕ್ಟಾಗಿ ಅದು ಲಿಂಕ್ ಆಗಿದೆಯಾ ಇಲ್ವಾ, ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಬಂದಿದೆಯಾ ಇಲ್ವಾ, ಇವೆಲ್ಲವೂ ನಿಮಗೆ ಗೊತ್ತಾಗುತ್ತೆ ಅಂತ. ಒಂದು ಬಾರಿ ಬಯೋಮೆಟ್ರಿಕ್ ಆಧಾರ್ ಲಿಂಕ್ ಆದರೆ ಗೃಹಲಕ್ಷ್ಮಿ ಹಣ ಆಗ ನಿಮಗೆ ಬರುತ್ತೆ. 2023 30 ಆಗಸ್ಟ್ ಅಂದು ಮೈಸೂರಲ್ಲಿ ಯೋಜನೆ ಶುರು ಮಾಡಲಾಯಿತು. ಇದೇ ಒಂದು ಯೋಜನೆಯನ್ನು 2023-24ರಲ್ಲಿ 11 ತಿಂಗಳ ಅವಧಿಗೆ 25,000 ಕೋಟಿ ಖರ್ಚಾಗಿತ್ತು. ಅವತ್ತಿಗೆ 2024-25ರಲ್ಲಿ ಆ ಸಾಲಲ್ಲಿ 12 ತಿಂಗಳಿಗೆ 28,608 ಕೋಟಿ ಖರ್ಚಾಗಿತ್ತು. 2025-26ನೇ ಸಾಲಲ್ಲಿ ವರ್ಷಕ್ಕೆ 28,608 ಕೋಟಿ ಖರ್ಚಾಗಿದ್ದು. 26-27ರ ಯೋಜನೆಗೋಸ್ಕರ 28,608 ಕೋಟಿನೇ ಹಣ ಎತ್ತಿಡಲಾಗಿದೆ. ಇಲ್ಲಿ ಸರ್ಕಾರ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಗೆ ನಾವು ಚೆಕ್ ಮಾಡಿಕೊಂಡಾಗ 1,21,598 ಕೋಟಿ ರೂಪಾಯಿಗಳನ್ನು ವ್ಯಯಿಸಿದೆ ಇಲ್ಲಿ. ಹಾಗಾಗಿ ಇದೇನು ಕಡಿಮೆ ಹಣ ಅಂತಲ್ಲ, ಆದರೆ ಇದೀಗ ಇದರ ಒಂದು ಪರಿಷ್ಕರಣೆಯ ಸಮಯ ಬಂದಿದೆ ಅಂತ ಅರ್ಥ. ಇದನ್ನೀಗ ಪರಿಷ್ಕರಿಸಿ ಏನಿದೆ, ಯಾರು ಅರ್ಹರಿದ್ದಾರೆ ಅನರ್ಹರಿದ್ದಾರೆ ಅದನ್ನು ಪರಿಷ್ಕರಣೆಗೆ ಒಳಪಡಿಸಿ ಅರ್ಹರಿಗೆ ತಲುಪಿಸಬೇಕು, ಅನರ್ಹರನ್ನು ಆಚೆ ಇಡಬೇಕು ಅಂತ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆ. ಸರಿನಾ ಇದು? ತಪ್ಪಾ? ಏನು ಮಾಡಬಹುದಾಗಿತ್ತು? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪರವಾಗಿ ನಮ್ಮೊಂದಿಗೆ ನಿಜಾಮ್ ಅವರು ಬಂದಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಜಾಮ್ ಅವರು ತಮಗೆ ಒಂದು ಡಿಬೇಟ್ಗೆ. JDS ವಕ್ತಾರ ನಾಗೇಂದ್ರ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ನಿಮಗೆ ನಾಗೇಂದ್ರ ಅವರೇ. ಇಷ್ಟೆಲ್ಲ ನಿಜಾಮ್ ಅವರು ಕೂಡ ಜಾಯ್ನ್ ಆಗ್ತಾರೆ ನಮ್ಮನ್ನ, ಅವರು ನಾನು ಮಾತಾಡಿಸ್ತೀನಿ. ನಾನು CK ಮಹೇಂದ್ರ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ CK ಮಹೇಂದ್ರ ಅವರು ತಮಗೆ ಒಂದು ಡಿಬೇಟ್ಗೆ. ನಾನು ಮೊದಲಿಗೆ ನಾಗೇಂದ್ರ ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು BPL ಆಯಿತು, APL ಆಯಿತು, ಅವ್ರನ್ನ ಆಚೆ ಇಟ್ಟಿದ್ದಾಯಿತು, APL ಆದವ್ರನ್ನ ಆದಾಯ ತೆರಿಗೆ ಕಟ್ತಾ ಇದ್ದಾರೆ ಅಂತಾಯಿತು. ಸತ್ತವರು ಗೃಹಲಕ್ಷ್ಮಿಯನ್ನು ಹಣವನ್ನು ಪಡೆದುಕೊಳ್ತಾ ಇದ್ರೆ, ಅವ್ರ ಹೆಸರು ಇನ್ಯಾರು ಪಡೆದುಕೊಳ್ತಾ ಇದ್ರೆ ಸರ್ಕಾರ ಮಾಡ್ಲಿಕ್ಕೆ ಕೊಟ್ಟರು ಸರಿನಾ ಅಂತ? ಸೊ ಮೊಟ್ಟ ಮೊದಲು ಗ್ಯಾರಂಟಿ ಅನ್ನೋ ಒಂದು ಯೋಜನೆಗಳನ್ನ ಅವೈಜ್ಞಾನಿಕವಾಗಿ ತಂದಂತ ಈ ಸರ್ಕಾರ ರಾಜ್ಯದಲ್ಲಿ ಇವತ್ತು 7 ಕೋಟಿ ಜನಕ್ಕೆ ಒಂದು ದ್ರೋಹ ಮಾಡಿದೆ ಅಂತ ಹೇಳ್ಬೋದು. ಈ ಗ್ಯಾರಂಟಿಗಳು ಕೊಡಿ ಅಂತ ಯಾರು ಅಪ್ಲಿಕೇಶನ್ ಹಾಕೊಂಡು ಯಾರಾಗಲಿ ಕಾಂಗ್ರೆಸ್ ಮನೆ ಬಾಗಿಲಿಗೆ ಹೋಗಿರ್ಲಿಲ್ಲ. ಗ್ಯಾರಂಟಿ ಯೋಜನೆ ಅನುಷ್ಠಾನ ತರಬೇಕಾದಾಗ ಕೇಂದ್ರ ಸರ್ಕಾರದ ಏನು ಅವರು ಸಹಾಯ ಕೇಳಲಿಲ್ಲ. ಇವ್ರದೇ ಆದ ಇಚ್ಛೆಯಿಂದ ಸ್ವ-ಇಚ್ಛೆಯಿಂದ ಅವೈಜ್ಞಾನಿಕವಾಗಿ 5 ಗ್ಯಾರಂಟಿಗಳು ತಂದು ಇವತ್ತು ಜನರನ್ನ ಇವತ್ತು ಮಂಕಾಗಿ ಮೂಕನ್ನಾಗಿ ಮಾಡ್ತಾ ಇದ್ದಾರೆ. ಮೂರ್ಖನ್ ಮಾಡಿ ಯಾವ ರೀತಿ ಇವತ್ತು ಪರಿಸ್ಥಿತಿ ಆಗಿದೆ ಅಂದ್ರೆ, ಪ್ರತಿಯೊಂದು ಬಜೆಟ್ ಕೂಡ 2023ರಲ್ಲಿ 85,000 ಕೋಟಿ ಬಜೆಟ್ಗೆ ಸಾಲ ಮಾಡ್ತಾರೆ. 24ರಲ್ಲಿ 1,05,000 ಕೋಟಿ ಸಾಲ ಮಾಡ್ತಾರೆ. ಅದೇ 25ರಲ್ಲಿ 1,16,000 ಕೋಟಿ ಸಾಲ ಮಾಡ್ತಾರೆ. 26ರಲ್ಲಿ 1,32,000 ಕೋಟಿ ಸಾಲ ಮಾಡ್ತಾರೆ. ಇದೆಲ್ಲಾನು ಅಂತ ವರ್ಷ ಬಜೆಟ್ ಸಾಲ ಮಾಡಿ, ಬಜೆಟ್ ಸಾಲ ಮಾಡಿರೋ ವಿಶೇಷ ಏನಂತಂದ್ರೆ ನಾವು ಗ್ಯಾರಂಟಿ ಕೊಡ್ತಾ ಇದ್ವಿ 5 ಗ್ಯಾರಂಟಿಗಳು ಅಂತ. ಈ 5 ಗ್ಯಾರಂಟಿಗಳಿಗೆ ಇವತ್ತವರೆಗೂ 8.5 ಲಕ್ಷ ಕೋಟಿ ಸಾಲ ಇದೆ ಇವತ್ತು ರಾಜ್ಯದಲ್ಲಿ.
ಆದರೆ ಇವತ್ತು ಪರಿಪೂರ್ಣವಾಗಿ ಒಂದು ಗ್ಯಾರಂಟಿ ಪರಿಪೂರ್ಣ ಮಾಡಕ್ ಆಗ್ತಾ ಇದೆಯಾ? ಇವತ್ತು ಸದನದಲ್ಲಿ 5,000 ಕೋಟಿ ಬಗ್ಗೆ ಮಾತಾಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳಿದ್ರೆ ನನಗೆ ಆಫೀಸರ್ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ, ಅದನ್ನ ಸಿಎಂ ಹೇಳ್ತಾರೆ ಅಂತ ಅವ್ರ ಮೇಲೆ ಹಾಕ್ತಾರೆ. ಇವತ್ತು ಯುವ ನಿಧಿಗೆ ಏನಂತ ಒಂದು ವರ್ಷಕ್ಕೆ 55,000 ಕೋಟಿ ಪೂರ್ತಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗ್ತಿರೋದು. 55,000 ಕೋಟಿಯಿಂದ 60,000 ಕೋಟಿ ಎತ್ತಿಟ್ರೆ ಒನ್ ಇಯರ್ಗೆ ಪೂರ್ತಿ 5 ಗ್ಯಾರಂಟಿ ಯೋಜನೆಗಳಿಗೆ ಅಷ್ಟು ಹಣ ಒಂದ್ ಕಡೆ ವ್ಯಯಿಸಲಾಗ್ತಾ ಇದೆ. 5 ಸೇರಿಸ್ಕೊಂಡ್ರು ನಿಮಗೆ ಒಂದು ನಮಗೆ ಚೆಕ್ ಮಾಡ್ಕೊಂಡಾಗ 1,65,000 ಕೋಟಿಗಳಿಗೆ ಈ ಕಥೆ ಮುಗಿದೋಗುತ್ತೆ. 8 ಲಕ್ಷ ಅಂತ ಇದ್ದೀರಿ. ಇಲ್ಲ, ಇದು ಬಜೆಟ್ ಅಲ್ಲಿ ಇಲ್ಲಿವರೆಗೂ ಸಾಲ ಮಾಡ್ಕೊಂಡ್ ಬಂದಿರೋದು. ಇವತ್ತವರೆಗೂ ಸಾಲ ಬಜೆಟ್ 47 ಇಂದ ಇವತ್ತವರೆಗೂ 8 ಲಕ್ಷ ಕೋಟಿ ಸಾಲ ಅವತ್ತಿಂದ ಇವತ್ತವರೆಗೂ ಬಜೆಟ್ ಮಂಡನೆ ಮಾಡ್ಕೊಂಡ್ ಸಾಲ ನಮ್ಮ ರಾಜ್ಯದ ಸಾಲ ಎಷ್ಟು ವರೆ ಇದೆ? ಯಾವ ಮುಖ್ಯಮಂತ್ರಿಗಳು ಎಷ್ಟು ಸಾಲ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ? ಇವತ್ತು ನೀವು ನೋಡಿರ್ಬೋದು. ಬಿಟ್ಟು ಹೋದಾಗ ಎಷ್ಟು ಸಾಲ ಆಯ್ತು ಎಲ್ಲ ಹೇಳ್ಬೇಕಲ್ಲ ನೀವು ಕರೆಕ್ಟ್ ಆಗಿ ಅದನ್ನ. ಈಗ ಆ ರೀತಿ ನೋಡ್ಬೇಕಾದ್ರೆ ಸಿದ್ದರಾಮಯ್ಯ ಮುಂಚೆ ಸದಾನಂದ ಅವರು ಎಷ್ಟು ಮಾಡಿದ್ರು, ಜಗದೀಶ್ ಶೆಟ್ಟರ್ ಎಷ್ಟು ಮಾಡಿದ್ರು, ಕುಮಾರಸ್ವಾಮಿ ಅವರು ಎಷ್ಟು ಮಾಡಿದ್ರು, ಯಡಿಯೂರಪ್ಪ ಅವರು ಎಷ್ಟು ಮಾಡಿದ್ರು? ಬರೀ 3 ವರ್ಷದಲ್ಲಿ 5 ಲಕ್ಷ ಕೋಟಿ ಸಾಲ ಮಾಡ್ತಾರೆ ಸಿದ್ದರಾಮಯ್ಯ. ಅಂದ್ರೆ ಅವ್ರ ಇಂಟೆನ್ಷನ್ ಏನಿತ್ತು? ಯಾವ ಇಂಟೆನ್ಷನ್ ಹೇಳಿ ಇವರು 5 ಲಕ್ಷ ಕೋಟಿ ಸಾಲ ಮಾಡಿ ಇವತ್ತು ಪರಿಪೂರ್ಣ ಒಂದು ಗ್ಯಾರಂಟಿ ಕೊಡಕ್ ಆಗ್ತಾ ಇಲ್ಲ. ಇವತ್ತು ಯುವ ನಿಧಿಗೆ 2 ವರ್ಷ ಗಂಟೆ ಗ್ಯಾರಂಟಿನ ಕೊಡ್ತೀರಿ, ಬದ್ಧತೆ ಕೊಡ್ತೀವಿ, 2,000 3,000 ಕೊಡ್ತೀವಿ. 2 ವರ್ಷ ಆದ್ಮೇಲೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಪ್ರಣಾಳಿಕೆ ಕೊಟ್ಟರಲ್ಲ. ಇವತ್ತು ಯುವ ನಿಧಿಗೆ ಉದ್ಯೋಗ ಸೃಷ್ಟಿ ಮಾಡಿದಾರ. ಆ ಪ್ರಣಾಳಿಕೆ ಹೇಳಿದಂಗೆ ಇವತ್ತೇನಾದ್ರು 2 ರಿಂದ 2,500 ರೂಪಾಯಿ ಕೊಡ್ತಾ ಇದ್ದಾರೆ. ಯುವ ನಿಧಿ ಇವತ್ತು ಕಿತ್ಕೊಂಡಿದ್ದೀರಿ. ಇವತ್ತು ನೀವು ಸಾರಿಗೆ ಶಕ್ತಿ ವಿಚಾರಕ್ಕೆ ಬಂದಾಗ ಬಸ್ಗಳೆಲ್ಲ ನಿಲ್ತಾ ಇದಾವೆ, ಸರಿಯಾಗಿ ಎಲ್ಲಿ ಟ್ರಾನ್ಸ್ಪೋರ್ಟ್ ಇಲ್ಲ, ಹಳ್ಳಿಗಳಲ್ಲಿ ಗಂಟೆಗಟ್ಟಲೆ ಮಹಿಳೆಯರು ಕಾಯ್ತಾ ಇದ್ದಾರೆ. ಇವತ್ತು ಸಾರಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಬಾಕಿ ಉಳಿಸ್ಕೊಂಡ್ಬಿಟ್ಟಿದ್ದೀರಿ. ನೀವು ಬಜೆಟ್ ಬಂದೇ ಮಾಡಿದ್ ಮಾತ್ರ ಗಾತ್ರದ ಬಜೆಟ್ ಅಂತ ನೀವು ಘೋಷಣೆ ಮಾಡ್ಕೊಂಡ್ರೆ, ಇವತ್ತು ನೀವು ಸದನದಲ್ಲಿ ನಿಂತ್ಕೊಂಡು 34 ಸಚಿವರನ್ನ ವಿರೋಧ ಪಕ್ಷದವರು ಪ್ರಶ್ನೆಗಳು 250 ಕೇಳಿದ್ರೆ 34 ಸಚಿವರು ಆಬ್ಸೆಂಟ್ ಆಗ್ತಾರೆ, ಬರೋದೇ ಇಲ್ಲ. ಸ್ಪೀಕರ್ ಅವರು ಖುದ್ದ ಹೇಳ್ತಾರೆ, ಸಲಹೆ ಕೊಡ್ತಾರೆ, ನೋಡಿ ವಿರೋಧ ಪಕ್ಷದವ್ರ ಸಾಲ ಕೇಳ್ತಾ ಇದ್ದಾರೆ, ಅವ್ರಿಗೆ ನಾವು ಉತ್ತರ ಕೊಡ್ಬೇಕು. 250 ಪ್ರಶ್ನೆ ಕೇಳಿದ್ದಾರೆ, ನೀವು ಈ ತರ ಪಲಾಯನ ಮಾಡೋದು ಸರಿ ಇಲ್ಲ ಅಂದಾಗ ಆ ಕೋಪಗೊಂಡು ಸ್ಪೀಕರೇ ಅವ್ರ ಸ್ಥಾನಮಾನ ಬಿಟ್ಟು ದಾಚಿ ಹೋಗ್ತಾರೆ. ಯಾಕಂದ್ರೆ ವಿರೋಧ ಪಕ್ಷ ಸ್ಥಾನಮಾನಕ್ಕೆ ನೀವು ಉತ್ತರ ಕೊಡಕ್ಕಾಗಿಲ್ಲ, ನಾವು ಏನು ಬೇಕು ಕುತ್ಕೊಂಡು ಅಂತ ಕೇಳ್ತಾರೆ. ಗ್ಯಾರಂಟಿ ಬಗ್ಗೆ ನಿಜಾಮ್ ಅವರು ಜಾಯ್ನ್ ಆಗಿದ್ದಾರೆ. ಸ್ವಾಗತ ನಿಜಾಮ್ ಅವರು, ತಮಗೊಂದು ಡಿಬೇಟ್. ಹಾಗಾಗಿ ಇಲ್ಲಿ ನಾಗೇಂದ್ರ ಒಂದಷ್ಟು ಪ್ರಶ್ನೆ ರೈಸ್ ಮಾಡ್ತಾ ಇದ್ದಾರೆ. ಬಸ್ ಎಲ್ಲ ನಿಂತು ಹೋಗ್ತಾ ಇದೆ, ಮಹಿಳೆಯರು ಕಾಯ್ತಾ ಇದ್ದಾರೆ. ಇದು ತೀರಾ ಅನ್ಸೈಂಟಿಫಿಕ್ ಆಗಿ ಜಾರಿಯಾದಂತಹ ಒಂದು ಯೋಜನೆ. ಇದು ಇವರು ವಿಪರೀತವಾಗಿ ಸಾಲ ಮಾಡ್ಕೊಂಡಿದ್ದಾರೆ. 5 ಲಕ್ಷ ಕೋಟಿ ಅಷ್ಟು ಇವರೇ ಸಾಲ ಮಾಡ್ಕೊಂಡ್ರು. ಗ್ಯಾರಂಟಿ ಯೋಜನೆಗಳಿಗಾಗಿ ಸಾಲ ಮಾಡ್ಕೊಂಡಿದ್ದಾರೆ. ಯಾಕೆ ಈ ತರ ಮಾಡ್ಕೊಂಡಿದ್ದಾರೆ? ಎಲ್ಲ ಅನ್ಸೈಂಟಿಫಿಕ್ ಆಗಿದೆಯಲ್ಲ ಅಂದ್ರೆ ನಿಜಾಮ್ ಅವರೇ. ನೋಡಿ ರಮಕಾಂತ್ ಅವರೇ, ಬಿಜೆಪಿ ಅವ್ರು ಹೇಳೋದು ಅರ್ಧ ಅಲ್ಲ, 10% ಅಲ್ಲ, 90% ಅಲ್ಲ, 120% ಸುಳ್ಳು. ಇವರು ಜೆಡಿಎಸ್ ಬಿಜೆಪಿ ನೋಡಿ. 2018 ವರೆಗೂ ನಮ್ಮ ರಾಜ್ಯದ ಡೆಟ್ ಸಾಲ 2.5 lakh crores ಇತ್ತು. 2019 ಇಂದ 2023 2023 ವರೆಗೂ 5.5 ಲಕ್ಷ ಕೋಟಿ ಆಯ್ತು. 2 ಲಕ್ಷ ಕೋಟಿ. ಇವ್ರ ಕಾಲದಲ್ಲಿ ಬಿಜೆಪಿ ಸರ್ಕಾರದ ಟೈಮ್ ಅಲ್ಲಿ, ಆ ಪೀರಿಯಡ್ ಅಲ್ಲಿ 3 ಲಕ್ಷ ಕೋಟಿ ತಗೊಂಡಿದ್ದಾರೆ. 5 ವರ್ಷಗಳಿಗೆ. ಅದೇ 3-4 ವರ್ಷದಲ್ಲಿ 5 ಲಕ್ಷ ಕೋಟಿ ತಗೊಂಡಿದ್ದಾರೆ. ಸಾಹೇಬ್ರೆ, ನಾನು ಹೇಳಿದ್ 3 ಲಕ್ಷ. 2.5 ಲಕ್ಷ ಇದ್ದಿದ್ದು 75 ವರ್ಷದಲ್ಲಿ. 75 ವರ್ಷದಲ್ಲಿ ನಾವು ಮಾಡಿದೆಷ್ಟು? ಜೆಡಿಎಸ್ ಅಂದ್ರೆ ಜನತಾ ಪಾರ್ಟಿ ಮತ್ತೆ ಕಾಂಗ್ರೆಸ್ ಪಾರ್ಟಿ ಇಷ್ಟೆಲ್ಲ ವರ್ಷ ನಾವು ಆಡಳಿತ ನಡೆಸಿ 2.5 ಲಕ್ಷ ಕೋಟಿ ಇದ್ದಿದ್ದು. 2018 ಇಂದ 2023 ವರೆಗೂ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ 3 ಲಕ್ಷ ಕೋಟಿ ತಗೊಂಡಿದ್ದಾರೆ ಅವ್ರ ಸಾಲ. 5 ಲಕ್ಷ ಕೋಟಿ ಟೋಟಲ್ ಆಗಿ ಕರ್ನಾಟಕ ಸಾಲ. ಈಗ ಇರೋದು 7.64 lakh crores ಇರೋದು. ಬಿಜೆಪಿ ಅವ್ರ ಜೆಡಿಎಸ್ ಅವ್ರು ಏನ್ ಹೇಳ್ತಾವ್ರೆ, 10 ಲಕ್ಷ ಕೋಟಿ ಆಗ್ಬಿಟ್ಟಿದೆ ಅಂತ. ಅದೇ ನೀವು ನ್ಯಾಷನಲ್ ಸೆಂಟ್ರಲ್ ಸರ್ಕಾರ ನೋಡಿದ್ರೆ 2014 ವರೆಗೂ 55 lakh crores ಇತ್ತು. ಈಗ ಆಗಿರೋದು ಎಷ್ಟು? 270 lakh crores ಇಸ್ ದ ಡೆಟ್. ಇನ್ 10 ವರ್ಷದಲ್ಲಿ 3 times 300% ಲೋನ್ ತಗೊಂಡಿದ್ದಾರೆ. ಈಗ ಅವ್ರು ಯಾರು ತೀರಿಸ್ತಾ ಇರೋದು? ಮೋದಿ ಅವ್ರು ಹೇಳ್ತಾವ್ರೆ ನಾವು 80 crore ಪೀಪಲ್, 80
ಕೋಟಿ ಜನರಿಗೆ ನಾವು 5 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ. ಅದು ಪುಕ್ಸಾಟಿ ಅಲ್ವೇ? ಇವ್ರು ಮಾಡಿದ್ರೆ ಎಲ್ಲ ಸರಿ, ಮಾಸ್ಟರ್ ಸ್ಟ್ರೋಕ್. ಈಗ ಮೋದಿ ಸಪರೇಟ್ ಡಿಬೇಟ್ ಇಲ್ಲ, ನಾವು ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ತೆರಿಗೆಯಿಂದ ಅಂತ ಹೇಳಿದಾಗ್ಲೇನೆ ಸಾಲದ ಬಗ್ಗೆ ಮಾತಾಡಿದ್ದಾರೆ. ಮತ್ತೆ ಸಬ್ಜೆಕ್ಟ್ ಬನ್ನಿ ನೋಡಿ ಸರ್, ನೋಡಿ ಈಗ ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಮತ್ತೆ ಮಹಾರಾಷ್ಟ್ರ ಸೇರಿ ನಿಯರ್ಲಿ 65% ಟ್ಯಾಕ್ಸೇಷನ್ ಇಲ್ಲಿಂದ ಹೋಗ್ತಾ ಇದೆ. ಆ ಟ್ಯಾಕ್ಸೇಷನ್ ಇಂದ ನೀವು ನಮ್ಗೆ ಕೊಡ್ತಾ ಇರೋದು 13 ಪೈಸೆ. 100 ರೂಪಾಯಿದಲ್ಲಿ ನಮ್ಗೆ ಬರ್ತಾ ಇರೋದು 13 ಪೈಸೆ ಬರ್ತಾ ಇದೆ. 13% ಅದು. 87% ನೀವು ಎಲ್ಲಾ ಕಡೆ ಹಂಚ್ತಾ ಇದ್ದೀರಲ್ಲ, ಅದ್ಯಾರ ದುಡ್ಡು? ನಮ್ಮ ಕರ್ನಾಟಕ ಸರ್ಕಾರದ ದುಡ್ಡು. ನಾವು ಕೊಡ್ತಾ ಇರೋದ್ರಿಂದ ನೀವು ಅಲ್ಲಿ 80 crores 80 ಕೋಟಿ ಜನರಿಗೆ ನೀವು 5 ಕೆಜಿ ಅಕ್ಕಿ ಕೊಡ್ತಾ ಇದ್ದೀರಾ. ಅದೇ ನೀವು ಮಧ್ಯಪ್ರದೇಶಲ್ಲಿ ನೀವು ಪ್ಯಾರಿ ಬಹನಾ, ಏ ಬಹನಾ, ಓ ಬಹನಾ, ಇದು ಅದು ಲಾಡ್ಲಿ ಬಹನಾ, ಸಬ್ ಕುಚ್ ದೇ ದಿಯಾ, ಎಲ್ಲ ಕೊಟ್ಬಿಟ್ರು. ಆವಾಗ ಮಾಸ್ಟರ್ ಸ್ಟ್ರೋಕ್ ನೋಡಿ ಬಿಜೆಪಿ ಅವ್ರು ಗೆದ್ರು. ಯಾಕಂದ್ರೆ ನಮ್ಮ ಮೋದಿ ಅವರು ಫ್ರೀ ಯೋಜನೆ ಕೊಟ್ರು. ಅದಾದ್ಮೇಲೆ ಫುಸ್ಕಾಟಿ. ನಿಮ್ಗೆ ಕರ್ನಾಟಕ ಜನರ ಮೇಲೆ ನಿಮ್ಗೆ ಯಾಕೆ ಅಷ್ಟು ದ್ವೇಷ ಅಂತ ಕೇಳ್ಬೇಕಾಗಿದೆ. ಈಗ ನೀವು ನೋಡ್ರಿ, ಬಡವರು ಇದ್ದಾರೆ, ದೇವೇಗೌಡರಿಗೆ ನೀವು ನಿಮ್ಗೆ ರಾಜ್ಯಸಭಾ ಸೀಟ್ ಕೊಟ್ಟಿಲ್ಲ ಅವರು. ನೀವು ಲಾಸ್ಟ್ ಟೈಮ್ ನಾಗೇಂದ್ರ ಅವರೇ, ಲಾಸ್ಟ್ ಟೈಮ್ ನಿಮ್ಮ ಮೈತ್ರಿ ಸರ್ಕಾರ ಇದ್ದಾಗ ನಾವು ಆನ್ ಗುಡ್ ವಿಲ್ ನೋಡಿದ್ರಿ, ನಾವೇ ಕೊಟ್ಟಿದ್ದು ರಾಜ್ಯಸಭಾ ಸೀಟು. ನೋಡ್ತಾ ಇರಿ ನೀವು, ಅದಕ್ಕೋಸ್ಕರ ಸಿಕ್ಕಿಲ್ಲ. ಮುಖವಾಣಿಗಳು, ಮುಖಾಚಾರ್ಯಗಳು ನೋಡಿದ್ವಿ. 2018 ಒಂದ್ಸಲ ವಿವರಣೆ ಕೊಟ್ಬಿಡ್ತೀವಿ. ಬ್ರೇಕ್ ಟೈಮ್ ಇದು ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನೀವಾಗಲೇ ಒಂದು ನಿಜಾಮ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ರಿ. ಏನಂತ, ಯಾರು ಅರ್ಜಿ ಹಾಕಿದ್ರಾ ಇವ್ರಿಗೆ ಗ್ಯಾರಂಟಿ ಕೊಡಿ ಅಂತ? ಯಾರು ಅರ್ಜಿ ಹಾಕೊಂಡಿದ್ರು? ಕಾಂಗ್ರೆಸ್ನವ್ರಿಗೆ. ಇವನ ಒಂದು ಅವ್ರದ್ದೊಂದು ಪ್ಲಾನ್ ಮಾಡಿಕೊಂಡ್ರು, ಗ್ಯಾರಂಟಿ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಗ್ಯಾರಂಟಿ ಮೇಲೆ ಅಧಿಕಾರಕ್ಕೆ ಬಂದರು, ಆಂಟಿ ಇನ್ಕಂಬೆನ್ಸಿ ಮೇಲೆ ಬಂದರು, ನಿಮ್ಗೆ ಆಳ್ವಿಕೆ ಬೇಸತ್ತಿದ್ರು, ಜನ ಅವ್ರಿಗೆ 136 ಸೀಟ್ ಕೊಟ್ಟರು, ಅವ್ರು ಬಂದರು. ಇವ್ರು ಯಾರು ಕೇಳಿದ್ರು ಅಂದರೆ, ನರೇಂದ್ರ ಮೋದಿ ಅವ್ರಿಗೂ ಕಾಂಗ್ರೆಸ್ ಅವ್ರಿಗೆ ಹೇಳಿರಲಿಲ್ಲ ನೀವು ಎಲ್ಲ ರಾಜ್ಯಗಳಲ್ಲೂ ಗ್ಯಾರಂಟಿ ಅನೌನ್ಸ್ ಮಾಡಿ ಅಂತ ಹೇಳಿ. ಅಷ್ಟೊತ್ತಿಗಾಗಲೇ ಮೋದಿಯವರ ಮಾತನ್ನೇ ಕೇಳದೆ ಮಧ್ಯಪ್ರದೇಶ ಶಿವರಾಜ್ ಸಿಂಗ್ ಅವರು ಶುರು ಮಾಡಿಬಿಟ್ಟಿದ್ರು ಅದನ್ನು, ಲಾಡ್ಲಿ ಬೆಹನಾ. ಅದು ಮೋದಿಯವರ ಇಚ್ಛೆಗೆ ವಿರುದ್ಧವಾಗಿತ್ತು. ಅಲ್ಲಿವರೆಗೂ ಅದನ್ನು ಅವರು ರೇವಡಿ ಕಲ್ಚರ್ ಅಂತ ಇದ್ರು. ಇದೊಂದು ಫ್ರೀ ಅನ್ನೋದಲ್ಲ, ಸುಮ್ಮನೆ ಸ್ವೀಟ್ ಹಂಚ್ತಂಗಿದು ಅಂತ ಕರೆದಿದ್ರು. ಕೊನೆಗೆ ಅವರೇ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರು. ಸರ್, ಇವತ್ತು ನೀವೇಳು ಸರಿ ಇದೆ. ಇವತ್ತು ರಾಜ್ಯದಲ್ಲಿ 5 ಗ್ಯಾರಂಟಿಗಳು ತಂದ್ರಲ್ಲ, 5 ಗ್ಯಾರಂಟಿಗಳ ಮೂಲ ಉದ್ದೇಶಗಳು ಏನು ಅಂತ ಗೊತ್ತಾಗಬೇಕಲ್ಲ ರಾಜ್ಯಕ್ಕೆ. ಇವತ್ತು 5 ಗ್ಯಾರಂಟಿಗಳಿಗೆ ಇವತ್ತು ಇವರು ಗ್ಯಾರಂಟಿಗಳು ಕೊಡಕ್ಕೆ ಇವತ್ತು ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲಾ ಕಡೆನೂ ಅಧಿಕಾರಿಗಳಿದ್ದಾರೆ. ಆದ್ರೆ ಅಧಿಕಾರಿಗಳಿಗೆ ಉಸ್ತುವಾರಿ ಕೊಡ್ಲಿಲ್ಲ. ಇವ್ರು ಕೊಟ್ಟಿದ್ದು ಯಾರಿಗೆ? ಒಂದು ಕ್ಯಾಬಿನೆಟ್ ರ್ಯಾಂಕ್ ಮಾಡ್ತಾರೆ. ಏನು ಈ ಗ್ಯಾರಂಟಿಗಳು ಫಲಾನುಭವಿಗಳಿಗೆ ಸೇರುತ್ತಾ, ಸರಿಯಾಗಿ ಸಮಯಕ್ಕೆ ಸೇರುತ್ತಾ, ಅದಕ್ಕೊಂದು ಕ್ಯಾಬಿನೆಟ್ ರ್ಯಾಂಕ್, ಅದಕ್ಕೊಂದು 2 ಲಕ್ಷ, ಅದಕ್ಕೊಂದು ಕ್ಯಾಬಿನೆಟ್ ರ್ಯಾಂಕ್ ಆಗಿರೋಂತ ಎಲ್ಲ ಫೆಸಿಲಿಟಿ ಕೊಟ್ಬಿಟ್ಟು ಗ್ರಾಮ ಪಂಚಾಯತಿಂದ ಕಾರ್ಯಕರ್ತನ ತಂದು ಅದಕ್ಕೆ ಒಬ್ಬೊಬ್ಬರು ಲೀಡರ್ ಮಾಡ್ತಾರೆ. ಆ ಗ್ರಾಮ ಪಂಚಾಯತಿಗೆ ಕಾಂಗ್ರೆಸ್ ಕಾರ್ಯಕರ್ತ ಗ್ರಾಮ ಪಂಚಾಯತ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡೋದು. ಆ ಸಮಿತಿ ಮಾಡಿ ಅವರ ಕಾರ್ಯಕರ್ತರಿಗೊಂದು ದುಡ್ಡು ಕೊಡ್ಬೇಕಾಯ್ತು ಇಂಡೈರೆಕ್ಟ್ ಆಗಿ. ಅಲ್ಲೊಂದು ಅದನ್ನ ಮಾಡ್ಕೊಂಡ್ರು. ಇವತ್ತು ಮೊನ್ನೆ ನೀವು ನೋಡಿದ್ರೆ, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ರಾಜ್ಯದಲ್ಲಿ ಏನೋ ಒಂದು ಚೇಂಜಸ್ ಆಗ್ಬೋದು ಅಂತ ನಿರೀಕ್ಷೆ ಅಂತ 7 ಕೋಟಿ ಜನಗಳು ಒಂದ್ ಕಡೆ ಎಲ್ಲ ನಿರೀಕ್ಷೆ ನೋಡ್ತಾ ಇದ್ರು. ಯಾಕಂದ್ರೆ 3 ವರ್ಷ ಸರ್ಕಾರ ನೋಡಿದ್ ಕಾಂಟ್ರವರ್ಸಿಯಲ್ಲಿ. ಏನ್ ಕಾಂಟ್ರವರ್ಸಿ ಅಂತ ಕೇಳಿದ್ರೆ, ಒಂದು ಸಾಧನಾ ಸಮಾವೇಶ ಹೇಳ್ಕೊಂಡು ತೆರಿಗೆ ದುಡ್ಡ ಲೂಟಿ ಮಾಡ್ತಾ ಇದ್ರು, ಇನ್ನೊಂದು ವಾಲ್ಮೀಕಿ ಹಗರಣಗಳಿರ್ಬೋದು, ಇನ್ನೊಂದು ಭ್ರಷ್ಟಾಚಾರಗಳಿರ್ಬೋದು. ಇವತ್ತು ನೀರಾವರಿ ಇಲಾಖೆ ತಗೊಂಡು ಇದೇ ಡಿ ಕೆ ಶಿವಕುಮಾರ್ ಅವರು 4 ಪೋರ್ಟ್ಫೋಲಿಯೋ ಇತ್ತು ರಾಜ್ಯದಲ್ಲಿ. ಯಾವ್ದಿತ್ತು? ನೀರಾವರಿ ಇಲಾಖೆ ಇತ್ತು, ಬೆಂಗಳೂರು ಅಭಿವೃದ್ಧಿ ಇತ್ತು, DCM ಇತ್ತು, KPCC ಅಧ್ಯಕ್ಷ ಇತ್ತು. ಒಂದೇ ಒಂದು ಇಲಾಖೆಯಲ್ಲಿ ಗ್ಯಾರಂಟಿ ಹೇಳ್ಕೊಂಡು ಹೋಗಿ ನಾನು ಗ್ಯಾರಂಟಿ ಡಿಬೇಟ್ ಅಲ್ಲ, ನನ್ನ ಮನೆಲ್ಲ ಈಗ ಮುಖ್ಯಮಂತ್ರಿ ಅವರು ಮೊನ್ನೆ CM ಸ್ಥಾನದ ಒಂದು ಪ್ರಮಾಣ ವಚನ ತಗೊಂಡ್ರು. ಯಾವ ರೀತಿ ತಗೊಂಡ್ರು? ಜೋಡಾ ಭಾರತ್ಗೆ ನಾನು ಗ್ರಾಮಕ್ಕೂ ಕೂಡ 10 ಲಕ್ಷ ನಾನು ಇಡ್ತೀನಿ ಸಂಘಟನೆ ಮಾಡೋಕ್ಕೋಸ್ಕರ ಜೋಡಾ ಭಾರತ್ ಮಾಡ್ಬೇಕಂತ ಒಂದು CM ಪ್ರಮಾಣ ವಚನ ತಗೋಬೇಕಾದ್ರೆ 7 ಕೋಟಿ ಜನ ನಿರೀಕ್ಷೆ ಇದ್ರು. ಈ ರೈತರ ಮೇಲೆ ಸಾಲ ಪ್ರಮಾಣ ಮಾಡ್ತಾರೆ, ಈ ಒಂದು ಆರೋಗ್ಯ ಇಲಾಖೆ ಮೇಲೆ
ಒಂದು ಪ್ರಮಾಣ ಮಾಡ್ಬೋದು, ಒಂದು ಶಿಕ್ಷಣ ಇಲಾಖೆ ಮೇಲೆ ಪ್ರಮಾಣ ಮಾಡ್ಬೋದು, ಇಲ್ಲ ಒಂದು ದೀನ ದಲಿತರ ಮೇಲೆ ಪ್ರಮಾಣ ಮಾಡ್ಬಿಟ್ಟು ಒಂದು ಅಭಿವೃದ್ಧಿ ಚೇಂಜಿಸ್ಕೊಳ್ಬೋದು, ಇಲ್ಲ ಒಂದು ಮಹಿಳಾ ರಕ್ಷಣೆ ಬಗ್ಗೆ ತಗೊಬೋದು, ಇಲ್ಲ ಡ್ರಗ್ಸ್ ಮುಕ್ತಿಯ ಕರ್ನಾಟಕ ಮಾಡ್ತೀವಿ ಅಂತ ಹೇಳ್ಬೋದು. ಈ ರೀತಿ ಹಲವಾರು ರೀತಿಯಲ್ಲಿ ಪ್ರಮಾಣೋತ್ಸವ ತಗೊಂತ ನಿರೀಕ್ಷೆ ಇಟ್ಟಿದಂತ ರಾಜ್ಯದ ಜನಕ್ಕೆ ಇವ್ರು ಹೇಳಿತೇನೆ ಗೊತ್ತಾ, ಬೆಂಗಳೂರು ಅಭಿವೃದ್ಧಿಗೆ 2,000 ಕೋಟಿ ಹಾಕೊಂಡ್ಬಿಡ್ತೀನಿ, ಅನುದಾನ ಬೇಕು ನಮ್ಗೆ ರೋಡ್ಗಳಿಗೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಜೋಡ ಬರೋದ್ ಕಾರ್ಯಕ್ರಮ ಹೋಗ್ಬಿಡ್ತೀವಿ ನಾವು. ಜೋಡ ಬರೋದ್ ಕಾರ್ಯಕ್ರಮಕ್ಕೂ ರಾಜ್ಯ ಮತದಾರಕ್ಕೆ ಏನು ಉಪಯೋಗ? ಜೋಡ ಬರೋದ್ ಕಾರ್ಯಕ್ರಮ ಏನಾಗಬೇಕಾಯ್ತು? ಇವರು ಹೊಸ ರೂಪ ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನೀವಾಗಲೇ ಒಂದು ನಿಜಾಮ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ರಿ, ಏನಂತ, ಯಾರು ಅರ್ಜಿ ಹಾಕಿದ್ರಾ ಇವ್ರಿಗೆ ಗ್ಯಾರಂಟಿ ಕೊಡಿ ಅಂತ? ಯಾರು ಅರ್ಜಿ ಹಾಕೊಂಡಿದ್ರು? ಕಾಂಗ್ರೆಸ್ನವ್ರಿಗೆ. ಇವನ ಒಂದು ಅವ್ರದ್ದೊಂದು ಪ್ಲಾನ್ ಮಾಡ್ಕೊಂಡ್ರು, ಗ್ಯಾರಂಟಿ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಗ್ಯಾರಂಟಿ ಮೇಲೆ ಅಧಿಕಾರಕ್ಕೆ ಬಂದರು, ಆಂಟಿ ಇನ್ಕಂಬೆನ್ಸಿ ಮೇಲೆ ಬಂದರು, ನಿಮ್ಗೆ ಆಳ್ವಿಕೆ ಬೇಸತ್ತಿದ್ರು, ಜನ ಅವ್ರಿಗೆ 136 ಸೀಟ್ ಕೊಟ್ಟರು, ಅವ್ರು ಬಂದರು. ಇವ್ರು ಯಾರು ಕೇಳಿದ್ರು ಅಂದರೆ ನರೇಂದ್ರ ಮೋದಿ ಅವ್ರಿಗೂ ಕಾಂಗ್ರೆಸ್ ಅವ್ರಿಗೆ ಹೇಳಿರಲಿಲ್ಲ, ನೀವು ಎಲ್ಲ ರಾಜ್ಯಗಳಲ್ಲೂ ಗ್ಯಾರಂಟಿ ಅನೌನ್ಸ್ ಮಾಡಿ ಅಂತ ಹೇಳಿ. ಅಷ್ಟೊತ್ತಿಗಾಗಲೇ ಮೋದಿ ಅವರ ಮಾತನ್ನೇ ಕೇಳದೆ ಮಧ್ಯಪ್ರದೇಶ ಶಿವರಾಜ್ ಸಿಂಗ್ ಅವರು ಶುರು ಮಾಡಿಬಿಟ್ಟಿದ್ರು ಅದನ್ನ ಲಾಡ್ಲಿ ಬೆಹನ. ಅದು ಮೋದಿ ಅವರ ಇಚ್ಛೆಗೆ ವಿರುದ್ಧವಾಗಿತ್ತು. ಅಲ್ಲಿವರೆಗೂ ಅದನ್ನು ಅವರು ರೇವಡಿ ಕಲ್ಚರ್ ಅಂತ ಇದ್ರು. ಇದೊಂದು ಫ್ರೀ ಅನ್ನೋದಲ್ಲ, ಸುಮ್ಮನೆ ಸ್ವೀಟ್ ಹಂಚ್ತಂಗಿದು ಅಂತ ಕರೆದಿದ್ರು. ಕೊನೆಗೆ ಅವರೇ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರು. ಸರ್, ಇವತ್ತು ನೀವೇಳು ಸರಿ ಇದೆ. ಇವತ್ತು ರಾಜ್ಯದಲ್ಲಿ 5 ಗ್ಯಾರಂಟಿಗಳು ತಂದ್ರಲ್ಲ, 5 ಗ್ಯಾರಂಟಿಗಳ ಮೂಲ ಉದ್ದೇಶಗಳು ಏನು ಅಂತ ಗೊತ್ತಾಗಬೇಕಲ್ಲ ರಾಜ್ಯಕ್ಕೆ. ಇವತ್ತು 5 ಗ್ಯಾರಂಟಿಗಳಿಗೆ ಇವತ್ತು ಇವರು ಗ್ಯಾರಂಟಿಗಳು ಕೊಡಕ್ಕೆ ಇವತ್ತು ತಾಲೂಕ್ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲಾ ಕಡೆನೂ ಅಧಿಕಾರಿಗಳಿದ್ದಾರೆ. ಆದ್ರೆ ಅಧಿಕಾರಿಗಳಿಗೆ ಉಸ್ತುವಾರಿ ಕೊಡ್ಲಿಲ್ಲ. ಇವ್ರು ಕೊಟ್ಟಿದ್ದು ಯಾರಿಗೆ? ಒಂದು ಕ್ಯಾಬಿನೆಟ್ ರ್ಯಾಂಕ್ ಮಾಡ್ತಾರೆ. ಏನು ಈ ಗ್ಯಾರಂಟಿಗಳು ಫಲಾನುಭವಿಗಳಿಗೆ ಸೇರುತ್ತಾ, ಸರಿಯಾಗಿ ಸಮಯಕ್ಕೆ ಸೇರುತ್ತಾ, ಅದಕ್ಕೊಂದು ಕ್ಯಾಬಿನೆಟ್ ರ್ಯಾಂಕ್, ಅದಕ್ಕೊಂದು 2 ಲಕ್ಷ, ಅದಕ್ಕೊಂದು ಕ್ಯಾಬಿನೆಟ್ ರ್ಯಾಂಕ್ ಆಗಿರೋಂತ ಎಲ್ಲ ಫೆಸಿಲಿಟಿ ಕೊಟ್ಬಿಟ್ಟು ಗ್ರಾಮ ಪಂಚಾಯತಿಂದ ಕಾರ್ಯಕರ್ತನ ತಂದು ಅದಕ್ಕೆ ಒಬ್ಬೊಬ್ಬರು ಲೀಡರ್ ಮಾಡ್ತಾರೆ. ಆ ಗ್ರಾಮ ಪಂಚಾಯತಿಗೆ ಕಾಂಗ್ರೆಸ್ ಕಾರ್ಯಕರ್ತ ಗ್ರಾಮ ಪಂಚಾಯತ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡೋದು. ಆ ಸಮಿತಿ ಮಾಡಿ ಅವರ ಕಾರ್ಯಕರ್ತರಿಗೊಂದು ದುಡ್ಡು ಕೊಡ್ಬೇಕಾಯ್ತು ಇಂಡೈರೆಕ್ಟ್ ಆಗಿ, ಅಲ್ಲೊಂದು ಅದನ್ನ ಮಾಡ್ಕೊಂಡ್ರು. ಇವತ್ತು ಮೊನ್ನೆ ನೀವು ನೋಡಿದ್ರೆ, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ರಾಜ್ಯದಲ್ಲಿ ಏನೋ ಒಂದು ಚೇಂಜಸ್ ಆಗ್ಬೋದು ಅಂತ ನಿರೀಕ್ಷೆ ಇಟ್ಟಂತ 7 ಕೋಟಿ ಜನ ಕೂಡ ಒಂದ್ ಕಡೆ ಎಲ್ಲ ನಿರೀಕ್ಷೆ ನೋಡ್ತಾ ಇದ್ರು. ಯಾಕಂದ್ರೆ 3 ವರ್ಷ ಸರ್ಕಾರ ನೋಡಿದ್ ಕಾಂಟ್ರವರ್ಸಿಯಲ್ಲಿ ಏನ್ ಕಾಂಟ್ರವರ್ಸಿ ಅಂತ ಕೇಳಿದ್ರೆ, ಒಂದು ಸಾಧನಾ ಸಮಾವೇಶ ಹೇಳ್ಕೊಂಡು ತೆರಿಗೆ ದುಡ್ಡ ಲೂಟಿ ಮಾಡ್ತಾ ಇದ್ರು, ಇನ್ನೊಂದು ವಾಲ್ಮೀಕಿ ಹಗರಣಗಳಿರ್ಬೋದು, ಇನ್ನೊಂದು ಭ್ರಷ್ಟಾಚಾರಗಳಿರ್ಬೋದು. ಇವತ್ತು ನೀರಾವರಿ ಇಲಾಖೆ ತಗೊಂಡು ಇದೇ ಡಿ ಕೆ ಶಿವಕುಮಾರ್ ಅವರು 4 ಪೋರ್ಟ್ಫೋಲಿಯೋ ಇತ್ತು ರಾಜ್ಯದಲ್ಲಿ. ಯಾವ್ದಿತ್ತು? ನೀರಾವರಿ ಇಲಾಖೆ ಇತ್ತು, ಬೆಂಗಳೂರು ಅಭಿವೃದ್ಧಿ ಇತ್ತು, DCM ಇತ್ತು, KPCC ಅಧ್ಯಕ್ಷನ ಇತ್ತು. ಒಂದೇ ಒಂದು ಇಲಾಖೆಯಲ್ಲಿ ಗ್ಯಾರಂಟಿ ಹೇಳ್ಕೊಂಡು ಹೋಗಿ ನಾನು ಗ್ಯಾರಂಟಿ ಡಿಬೇಟ್ ಅಲ್ಲ, ನನ್ನ ಮನೆಲ್ಲ ಆಯ್ತು. ಈಗ ಮುಖ್ಯಮಂತ್ರಿ ಅವರು ಮನೆ CM ಸ್ಥಾನದ ಒಂದು ಪ್ರಮಾಣ ತಗೊಂಡ್ರು. ಯಾವ ರೀತಿ ತಗೊಂಡ್ರು? ಜೋಡಾ ಭಾರತ್ಗೆ ನಾನು ಗ್ರಾಮಕ್ಕೂ ಕೂಡ 10 ಲಕ್ಷ ನಾನು ಇಡ್ತೀನಿ ಸಂಘಟನೆ ಮಾಡೋಕ್ಕೋಸ್ಕರ ಜೋಡಾ ಭಾರತ್ ಮಾಡ್ಬೇಕಂತ ಒಂದು CM ಪ್ರಮಾಣ ವಚನ ತಗೋಬೇಕಾದ್ರೆ 7 ಕೋಟಿ ಜನ ನಿರೀಕ್ಷೆ ಇದ್ರು. ಈ ರೈತರ ಮೇಲೆ ಸಾಲ ಪ್ರಮಾಣ ಮಾಡ್ತಾರೆ, ಈ ಒಂದು ಆರೋಗ್ಯ ಇಲಾಖೆ ಮೇಲೆ ಒಂದು ಪ್ರಮಾಣ ಮಾಡ್ಬೋದು, ಒಂದು ಶಿಕ್ಷಣ ಇಲಾಖೆ ಮೇಲೆ ಪ್ರಮಾಣ ಮಾಡ್ಬೋದು, ಇಲ್ಲ ಒಂದು ದೀನ ದಲಿತರ ಮೇಲೆ ಪ್ರಮಾಣ ಮಾಡ್ಬಿಟ್ಟು ಒಂದು ಅಭಿವೃದ್ಧಿ ಚೇಂಜಿಸ್ಕೊಳ್ಬೋದು, ಇಲ್ಲ ಒಂದು ಮಹಿಳಾ ರಕ್ಷಣೆ ಬಗ್ಗೆ ತಗೊಬೋದು, ಇಲ್ಲ ಡ್ರಗ್ಸ್ ಮುಕ್ತಿಯ ಕರ್ನಾಟಕ ಮಾಡ್ತೀವಿ ಅಂತ ಹೇಳ್ಬೋದು. ಈ ರೀತಿ ಹಲವಾರು ರೀತಿಯಲ್ಲಿ ಪ್ರಮಾಣೋತ್ಸವ ತಗೊಂತ ನಿರೀಕ್ಷೆ ಇಟ್ಟಿದಂತ ರಾಜ್ಯದ ಜನಕ್ಕೆ ಇವ್ರು ಹೇಳಿತೇನೆ ಗೊತ್ತಾ, ಬೆಂಗಳೂರು ಅಭಿವೃದ್ಧಿಗೆ 2,000 ಕೋಟಿ ಹಾಕೊಂಡ್ಬಿಡ್ತೀನಿ, ಅನುದಾನ ಬೇಕು ನಮ್ಗೆ ರೋಡ್ಗಳಿಗೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಜೋಡ ಬರೋದ್ ಕಾರ್ಯಕ್ರಮ ಹೋಗ್ಬಿಡ್ತೀವಿ ನಾವು. ಜೋಡ ಬರೋದ್ ಕಾರ್ಯಕ್ರಮಕ್ಕೂ ರಾಜ್ಯ ಮತದಾರಕ್ಕೆ ಏನು ಉಪಯೋಗ? ಜೋಡ ಬರೋದ್ ಕಾರ್ಯಕ್ರಮ ಏನಾಗಬೇಕಾಯ್ತು? ಇವರು ಹೊಸ ರೂಪ. ಏನ್ ಗೃಹಲಕ್ಷ್ಮಿ ಹೊಸ ರೂಪ ಅಂತ ಹೇಳಿದ್ರೆ, ಅನರ್ಹರು ಯಾರ್ಯಾರು ಇದ್ರು ಅವ್ರನ್ನ ನಾವು ಇದರಿಂದ ಆಚೆ ಇಟ್ಟು, ಸತ್ತೋಗಿರೋ ಹೆಸರು ಕೆಲವರು ಹಣ ಪಡ್ಕೊಳ್ತಾ ಇದ್ದಾರೆ, ಯೋಜನೆ ದುರುಪಯೋಗ ಆಗ್ತಾ ಇದೆ, ಇನ್ನು ಮುಂದೆ ನಾವು ಇದಕ್ಕೆ KYC ಅಟ್ಯಾಚ್ ಮಾಡಿಸಿ ಅದಕ್ಕೆ ಬಯೋಮೆಟ್ರಿಕನ್ನು ಒಂದು ಆ್ಯಡ್ ಮಾಡಿ ಕಂಡೆಲ್ಲ ಒಂದಷ್ಟು ಸ್ಕ್ಯಾನಿಂಗ್ ಮಾಡಿಕೊಂಡು ನಾವು ತಲುಪಿಸ್ತೀವಿ ಅಂತ ಹೇಳಿ. ಇದು ಸರಿನಾ, ಸರಿಯಲ್ವಾ? ಸರ್, ಇವತ್ತು ಬಯೋಮೆಟ್ರಿಕ್ ಇಂದ ಯಾವ ರೀತಿ ಅನಾನುಕೂಲ ಇದೆ ಇವತ್ತು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇವತ್ತು ವಯಸ್ಸಾದವರು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ರೈತರು ಇರ್ತಾರೆ, ಕಟ್ಟಡ ಕಾರ್ಯಕರ್ತರೆ. ಇವತ್ತು ನಾವು ಮೊಬೈಲ್ ಅಲ್ಲೇ ಲಾಕ್ ಮಾಡಿದ್ರೆ ಫಿಂಗರ್ ಪ್ರಿಂಟ್ಸ್ ಹಾಕಿದ್ರೆ 5-6 ಸರಿ ನಾವು ಹಾಕ್ಬೇಕಾಗುತ್ತೆ. ಇವತ್ತು ಇವ್ರಿಗೆ ಇನ್ನೊಂದು ಅನುಕೂಲ ಮಾಡ್ಕೊಂತ ಇದ್ರೆ ನಾಳೆ ದಿವಸ ಏನೇ ಒಂದು ಇವತ್ತು 5,000 ಕೋಟಿ ಅಂಕಿಅಂಶ ರಾಜ್ಯದಲ್ಲಿ ಇನ್ನೂ ಸಿಗ್ಲಿಲ್ಲ. ಮಹಿಳಾ ಶಕ್ತಿಯವರಿಗೆ ಇದು ಕೊಡಬೇಕಾದ್ರು 120 ಕೋಟಿ ಮಹಿಳೆಯರು ಕೊಡಬೇಕು, 5,000 ಕೋಟಿ ಇನ್ನು ಅಂಕಿಅಂಶ ಸಿಗಿಲ್ಲ. ಇವತ್ತು ಇವ್ರಿಗೆ ಈಸಿಗೆ ಹೇಳ್ಕೊಂಡು ಒಂದು ಎಸ್ಕೇಪ್ ಆಗಕ್ಕೆ ಎಲ್ಲಾ ತರ ಒಂದು ಟೆಕ್ನಿಕಲ್ ಯೂಸ್ ಮಾಡ್ತಾ ಇದ್ರೆ ಫಾರ್ಮೆಟ್ ಅಂತ ಹೇಳ್ಕೊಬಹುದು. ಮೃತಪಟ್ಟವರಿಗೆ ಕೊಡಿ ಅಂತ ಹೇಳೋದ ನೀವು? ಮೃತಪಟ್ಟವರಿಗೆ ಕೊಡಿ, ಅವರ ಅಕೌಂಟ್ಗೆ ಹಾಕಿ ಸ್ಕೂಟ್ನಿ ಮಾಡಿ. ನಿಮಗೆ ರಾಜ್ಯ ಸರ್ಕಾರ ಸ್ಕೂಟಿ ಯಾವ ರೀತಿ ಮಾಡ್ಬೇಕು? ನೀವು ತಗೊಂಡೋಗ್ಬಿಟ್ಟು ಎಬ್ಬೆ ಟಿಕ್ಬಿಟ್ಟೆ ಕೊಡ್ತೀವಿ, ಇದನ್ನ ನೀವೆಲ್ಲ ಪ್ರಣಾಳಿಕೆಯಲ್ಲಿ ಹೇಳ್ಬೇಕಾಗಿತ್ತು. ಈಗ ಪ್ರಣಾಳಿಕೆ ನೀವು ಹೊಡ್ಸಿದಲ್ಲ, ಅವತ್ತು ನೀವು ಇದನ್ನೆಲ್ಲ ಹೇಳ್ಬೇಕಾಗಿತ್ತು. ನಾವು ಈ ತರ ಮುಂದಿನ ದಿನಗಳಲ್ಲಿ ಬದಲಾವಣೆಗಳು ಮಾಡ್ತಾ ಹೋಗ್ತಾ ಇರ್ತೀವಿ, ಪರಿಷ್ಕರಣೆ ಮಾಡ್ತಾ ಹೋಗ್ತಾ ಇದ್ವಿ. ಇದರಲ್ಲಿ ಎಷ್ಟು ಅಗತ್ಯ ಇದೆ ಅಷ್ಟು ಗ್ಯಾರಂಟಿಗಳಲ್ಲಿ ನಾಗೇಂದ್ರ ಮೂಲ ಕ್ವಶನ್ ಏನು ಗೊತ್ತಾ, ನೀವು ಈ ಎಲೆಕ್ಷನ್ಗಿಂತ ಮುಂಚೆ ಮ್ಯಾನಿಫೆಸ್ಟೋದಲ್ಲಿ ಅಥವಾ ಪ್ರಣಾಳಿಕೆಯಲ್ಲಿ ನೀವೇನು ಹೇಳಿರ್ಲಿಲ್ಲ, ನಾವು ಕಾಲಕ್ಕಿಂತ ಮಾರ್ಪಾಟುಗಳನ್ನು ಮಾಡ್ಬಿಡ್ತೀವಿ, ನಾವು ಆದಾಯ ತೆರಿಗೆ ಇರೋರನ್ನ ಆಚೆ ಇಟ್ಬಿಡ್ತೀವಿ, APL ಕಾರ್ಡು ಇದೆಲ್ಲ ವಿಷಯಗಳು ಬರ್ತಾ ಇವೆ. APL ಕಾರ್ಡ್ ಆದ್ರೂ ಓಕೆ ಇತ್ತು, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದಾರೆ, GST ಕಟ್ತಾ ಇದಾರೆ, ಇದೇನು ಹೇಳಲೇ ಇಲ್ಲ ಇವರು.
ಇದೆಲ್ಲ ಹೇಳಿದೆ ಅವತ್ತಿಗೆ ಕಾಕಾ ಪಾಟೀಲ್ಗೂ ಫ್ರೀ, ಮಹದೇವಪ್ಪನಿಗೂ ಫ್ರೀ, ಎಲ್ಲಾರ್ಗೂ ಫ್ರೀ ಅಂತ ಹೇಳಿದವರು ಈಗ ಇದೆಲ್ಲ ಸ್ಕ್ರೂಟಿನಿ ಮಾಡ್ಕೊಂಡು ಫಿಲ್ಟರ್ ಮಾಡ್ತಾ ಇದಾರೆ ಇವಾಗ ಅಂತ ಕ್ವಶನ್. ನೋಡಿ, ಇವ್ರ ಕನ್ಫ್ಯೂಷನ್ ಎಷ್ಟಿದೆ ಅಂದ್ರೆ ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಇದು ಹೇಗ್ ಆರ್ಗ್ಯುಮೆಂಟ್ ಮಾಡ್ಬೇಕು ಅಂತ. ನಿಮ್ಗೆ ಅರ್ಥ ಆಗಿದೆ ಹೇಳ್ರಿ, ನಮಸ್ಕಾರ ಚೆನ್ನಾಗಿ ಅರ್ಥ ಆಗುತ್ತೆ ಹೇಳಿ. ಆಯ್ತು ಸರ್, ಭ್ರಷ್ಟಾಚಾರಕ್ಕೆ ಅರ್ಥ ಆಗುತ್ತೆ ಹೇಳಿ. ನಿಮ್ಗೆ ಪರ್ಸನಲ್ ಆಗಿ ನಾನು ನಾನು ನಿಮ್ಗೆ personal ಆಗಿ ಹೇಳ್ತಾ ಇದ್ದೀನಿ ಹೇಳಿ ನಿಮ್ಗೆ. ಪರ್ಸನಲ್ ಆಯ್ತು, ನಾನು ಆಯ್ತು, ನಾನು ಪರ್ಸನಲ್ ಆಗಿ ತಗೊಂತೀನಿ. ಯಾಕೆ ಹೇಳ್ತಾ ಇದ್ದೀರಾ ನೀವು ಸುಳ್ಳು? ಒಂದ್ಸತ್ ನಾನು ಪಾಯಿಂಟ್ ಬೈ ಪಾಯಿಂಟ್ ನಿಮ್ಗೆ ರಿಬಾಟಲ್ ಮಾಡ್ತೀನಿ ಕೇಳಿ. ಸತ್ತೋಗಿದ್ದಾರೆ, ಯಾರೋ ಸ್ವಲ್ಪ ಜನ ಸತ್ತೋಗಿದ್ದಾರೆ, ಅವ್ರಿಗೆ ಯಾಕೆ ಸ್ಕ್ರೂಟಿನಿ ಮಾಡಬಾರ್ದು ನಾವು? ವಾಟ್ಸ್ ರಾಂಗ್ ಇನ್ ಇಟ್? ಜನಗಣತಿ ಮಾಡಕ್ಕಾಯ್ತೇನ್ರಿ ನಿಮ್ ಸರ್ಕಾರದಲ್ಲಿ? ನೀವೇ ಮಾತಾಡಿ, ಇಲ್ಲ ಅಂದ್ರೆ ನಾವು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇರ್ತೀವಿ. ಸೆಕೆಂಡ್, ರಾಷನ್ ಕಾರ್ಡ್ ಶಾಪ್ಸ್ ಇದೆಯಲ್ಲ, ಏನದು ಡಿಪೋ ಅಂತ ಹೇಳ್ತೀವಿ, PDS ಶಾಪ್ಸ್ ಫಿಂಗರ್ ಪ್ರಿಂಟ್ ಕೊಟ್ಬಿಟ್ಟೆ ರೇಷನ್ ತಗೋತಾರೆ, ಎಲ್ಲರೂ ತಗೊಂತಾರೆ. 80% ತಗೊಂತಾರ, ಅಲ್ಲಿ KYC ಆಗ್ಬಿಡ್ತದೆ. ಯಾರ ಹತ್ರ 20% ಮಿಗ್ಬೋದು. ಅವ್ರಿಗೆ ನಾವು ಮನೆಗೆ ಹೋಗ್ಬಿಟ್ಟು ಅಧಿಕಾರಿ ಹೋಗ್ತಾನೆ, ಒಂದ್ ಫೋನ್ ಪ್ಲಸ್ ಒಂದು ಥಂಬ್ ಇಂಪ್ರೆಷನ್ ಹಾಕೋದು ಒಂದು ಮಿಷಿನ್ ಇರ್ತದೆ, ಹೋಗ್ತಾನೆ. ಅಮ್ಮ ನೀವೇನಮ್ಮ? ಆಯ್ತು, ಓಕೆ, ಒಂದು ಥಂಬ್ ಪ್ರಿಂಟ್ ಕೊಡಿ ಅಮ್ಮ, 2 ನಿಮಿಷ ಕೆಲ್ಸ. ನೀವು ಸೆನ್ಸಸ್ ಮಾಡಿದ್ರಲ್ಲ, ನೀವು ಸೆನ್ಸಸ್ ಮಾಡುವಾಗ ಎಲ್ಲರೂ ನಿಮ್ಗೆ ಸಹಕಾರ ಮಾಡಿದ್ರು. ಅದೇ ತರ ಈಗ ಅವ್ರಿಗೆ 2,000 ದುಡ್ಡು, ಪಾಪ ಬಡವರು ಇರ್ತಾರೆ, ಯಾರೋ ವಯಸ್ಸಾಗಿರೋರು ಇರ್ತಾರೆ, ಏನೋ ಮನೆಯಲ್ಲಿ ಕಷ್ಟ ಇರ್ತದೆ ರೀ. ನಿಮ್ಗೆ ಜನರದು ಕಷ್ಟ ಯಾಕೆ ನೀವು ಅಷ್ಟು ನೀವು ಇಮೋಷನಲ್ ಆಗಿ ಗ್ಯಾರಂಟಿಗಳು ವಿರೋಧಿಗಳಲ್ಲ. ಮತ್ತೆ ನೀವು ಅವೈಜ್ಞಾನಿಕ ತಂದ್ಬಿಟ್ಟು 7 ಕೋಟಿ ಜನಕ್ಕೆ ಕಾಗಾಕಂಗೂ ಫ್ರೀ, ನೀವು ಫ್ರೀ ಅಂತ ನಾಗೇಂದ್ರ ಅವರೇ ನನಗೆ ಫಿನಿಶ್ ಮಾಡಕ್ ಬಿಡಿ. ನೀವು ವಿರೋಧ ಪಕ್ಷದಿಂದ ನೀವು ಹೇಳ್ಬೋದು, ಸರ್ ಈ ತರ ಆಗ್ತಾ ಇದೆ, ನೀವು ಈ ತರ ಒಂದು ಸರಿ ರೀತಿಯಲ್ಲಿ ನೀವು ಮಾಡಿ ಅಂತ ನೀವು ಸಲಹೆ ಕೊಡ್ಬೋದು. ಸುಮ್ನೆ ಬರೀ ಬೆಳಗಿಂದ ರಾತ್ರಿವರೆಗೂ ಕ್ರಿಟಿಸಿಸಮ್, ಪುಸ್ಕಾಟಿ ಏನ್ ನಮ್ಮ ಜನರು, ಕರ್ನಾಟಕ ಜನರು ಪುಸ್ಕಾಟಿ ಜನರನ್ನ ಮತ್ತೆ ಸುಮ್ನೆ ಯಾಕೆ ನಿಮ್ಮ ಯೋಗ್ಯತೆ ಇವನಿಗೆ ಏನ್ ಮಾಡಿದ್ರು? 5 ಗ್ಯಾರಂಟಿ ತಂದ್ರು ತಾನೆ, ಉದ್ಯೋಗ ನಿಧಿ ಏನ್ ಮಾಡಿದ್ರು? ಡೈವರ್ಷನ್. ಇದು ಸುಮ್ನೆ ಈಗ ಡೈವರ್ಷನ್ ಅಲ್ರಿ, ಕೇಳೋ ಪ್ರಶ್ನೆ ಉತ್ತರ ಇಲ್ಲ ನಿಮ್ಮ ಹತ್ರ. ಉತ್ತರ ಇಲ್ಲ ನಿಮ್ಮ ಹತ್ರ. ಇವನಿಗೆ ಏನ್ ಮಾಡಿದ್ರಿ? ಇವನಿಗೆ ಏನ್ ಮಾಡಿದ್ರಿ? ಪ್ರಶ್ನೆ ಅಂಗನವಾಡಿ ವಿಚಾರದಲ್ಲಿ ನೀವು ಕುಮಾರಸ್ವಾಮಿ ನೀವು ಮಾತಾಡಿದಾಗ ಅವ್ರು ಡಿಸ್ಟರ್ಬ್ ಮಾಡಿದ್ರು ಬಿಡಲ್ಲ, ನಾನು ಅವ್ರು ಮಾತಾಡಿದ್ರೆ ನೀವು ಡಿಸ್ಟರ್ಬ್ ಮಾಡಿದ್ರು ಮತ್ತಷ್ಟು ಮಾತಾಡ್ತೀನಿ. ಒಂದು ಕ್ಲಾರಿಫಿಕೇಶನ್ ತಗೊಂಡು ಹೋಗ್ಬಿಡ್ತೀನಿ ನಿಜಾಮ್ ಅವರಿಂದ. ನಿಜಾಮ್ ಅವರೇ, ಈಗ ರಾಜ್ಯದ ಬೊಕ್ಕಸದಲ್ಲಿ ಏನಾದ್ರು ಹಣಗಿನ ಕಡಿಮೆ ಆಗ್ಬಿಟ್ಟು, ಹಣ ಕಡಿಮೆ ಆಗಿ ಆ ಕಾರಣಕ್ಕೆ ಇರೋ ಫಲಾನುಭವಿಗಳಲ್ಲಿ ಇನ್ನೂ ನೀವು ಒಂದಷ್ಟು ಜನ ಕಡಿಮೆ ಮಾಡ್ಬಿಡೋಣ, ಫಿಲ್ಟರ್ ಮಾಡೋಣ, ಅವ್ರ ಸ್ಟ್ರಗಲ್ ಆಗ್ಲಿ, ಇನ್ನೂನು ಅಲ್ಲಿ ಫಿಂಗರ್ ಕೊಡಿ, ಅಲ್ಲಿ ಕಣ್ಣಿಂದು ನಿಮ್ ಫೋಟೋ ಕೊಡಿ, ಇದನ್ನ ಹೇಳೋ ಮೂಲಕವಾಗಿ ಸಂಖ್ಯೆ ರೆಡ್ಯೂಸ್ ಮಾಡಿಕೊಂಡು ಹಣ ಉಳಿಸೋ ಸ್ಕೀಮಾ ಇದು? ಆ ತರದ ಯೋಜನೆ ಇದೆಯಾ ಸರ್ಕಾರದ್ದು? ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್. ಅಬ್ಸಲ್ಯೂಟ್ಲಿ ನೋ. ನೀವು 100% ಇವಾಗ ಬೆನಿಫಿಷರೀಸ್ ಇದ್ರಲ್ಲ, ಅದರಿಂದ ನೀವು ಫಿಲ್ಟರ್ ಔಟ್ ಮಾಡಿದ್ರೆ ಒಂದು 3%, 4% ಆಗ್ಬೋದು ಅಷ್ಟೇ. ಆ 4% ಅಲ್ಲಿ ನಿಮ್ಗೆ ಏನ್ ಮಿಗ್ತದೆ? ಅಬ್ಸಲ್ಯೂಟ್ಲಿ ನಿಯರ್ಲಿ 0. ಬಟ್ ಏನಾದ್ರೆ ಫಾರ್ ಎಫಿಷಿಯನ್ಸಿ ಸೇಕ್, ಅಡ್ಮಿನಿಸ್ಟ್ರೇಷನ್ ಎಫಿಷಿಯನ್ಸಿಗೋಸ್ಕರ ನಾವು ಇದು ನಡೆಸಲೇಬೇಕು. ದೊಡ್ಡ ಸರ್ಕಸ್ ಆಗತ್ತಾ ಅಂತ ನಾನೇನ್ ಕೇಳ್ತೀನಿ. ಈಗ ಪ್ರತಿ ಮಹಿಳೆ ಬೆಂಗಳೂರು 1 ಕೇಂದ್ರಕ್ಕೆ ಬರಬೇಕು, ಗ್ರಾಮ ಪಂಚಾಯತಿ ಬಳಿ ಹೋಗ್ಬೇಕು, PDO ಕಾಂಟ್ಯಾಕ್ಟ್ ಮಾಡಬೇಕು, ಅವರೆಲ್ಲ ಕಣ್ಣು ಬೆರಳು ಗುರುತುಗಳು ಇದೆಲ್ಲ ಮತ್ತೆ ದೊಡ್ಡ ಎಕ್ಸರ್ಸೈಸ್ ಆಗುತ್ತಾ ಅಕ್ರಾಸ್ ದ ಸ್ಟೇಟ್? ಎಕ್ಸೈಸ್ ಆಗುತ್ತಾ ಇದು? ಇಲ್ಲ ಮನೆ ಬಾಗಿಲಿಗೆ ಬರುತ್ತಾ? ಯಾರೋ ನಾನು ಬೆಳಗ್ಗೆ ಎದ್ದು ಹೋದ್ರೆ, ನಾನು ಬೆಳಗ್ಗೆ ಗದ್ದೆಗೆ ಎದ್ದು ಹೋದ್ರೆ, ಹೊಲಕ್ಕೆ ಎದ್ದು ಹೋದ್ರೆ ಕೂಲಿ ಇಲ್ಲ, ಆಮೇಲೆ ನಾನು ಸಂಜೆನೆ ಮನೆಗೆ ಬರೋದು, ಸರ್ಕಾರಿ ಸಮಯ ಅಷ್ಟೊತ್ತಿಗೆ ಮುಗಿದೋಗಿರುತ್ತೆ, ನಾನು ಹೋಗಿ ಅಲ್ಲಿ ಕ್ಯೂ ನಿಂತ್ಕೊಂಡ್ರೆ ಇರುತ್ತೆ, ದೊಡ್ಡ ಆಂಜನೇಯನ ಬಾಲ ತರ ಕ್ಯೂ ಇರುತ್ತೆ, ಅವಾಗ ನಾನು ಎಷ್ಟೊತ್ತು ನಿಂತ್ಕೊಳ್ಳೋದು? ನನ್ನ 2 ದಿನದ ಕೂಲಿ ಕಾಂಗ್ರೆಸ್ ಅವ್ರು ಕೊಡ್ತಾರಾ? ಮನೆ ಬಾಗಿಲಿಗೆ ಇದು ಹೋಗುತ್ತಾ, ಹೋಗಲ್ವಾ? ವಿ ವಿಲ್ ಸಿ ಹೌ ಬೆಸ್ಟ್ ವಿ ಕ್ಯಾನ್ ಡೂ. ಯಾವ ಬೆಸ್ಟ್ ರೀತಿಯಿಂದ ಈ ವೆರಿಫಿಕೇಶನ್ ಮಾಡಬೇಕಾಗಿದೆ ಅದು ನಾವು ಅದೇನೋ ಜಾತಿ ಸರ್ಟಿಫಿಕೇಟ್, ಅದ್ರ ಕೆಳಗಡೆ ಆಧಾರ್ ನಂಬರ್, ಅದು RD ನಂಬರ್ ಅಂತ ಏನೋ ಇದೆ, ಅದನ್ನೇನೋ ಲಿಂಕ್ ಮಾಡಬೇಕು, ಇದೆಲ್ಲ ಇದೆಯಾ ಇದರಲ್ಲಿ? ದೇರ್ ಆರ್ ಸರ್ಟನ್ ಕನ್ಫ್ಯೂಷನ್ಸ್. ಈ ಪಾಲಿಸಿಯಲ್ಲಿ ನಾವು ಇವಾಗ ಹೇಗೆ ನಾವು ಈ KYC ಮಾಡಬೇಕು ಅಂತ ಇದ್ದೀವಿ, ಅದರಲ್ಲಿ ಸ್ವಲ್ಪ ಫೈನ್ ಟ್ಯೂನಿಂಗ್ ನಡೀತಾ ಇದೆ. ವೆನ್ ಇಟ್ ಕಮ್ಸ್ ಆನ್ ದ ಗ್ರೌಂಡ್, ಆ ಗ್ರೌಂಡ್ ಮೇಲೆ ಬಂದಾಗ ಇಟ್ ವಿಲ್ ಬಿ ಈಸಿ. 1 ಸ್ಟೆಪ್ or 2 ಸ್ಟೆಪ್ ಪ್ರೋಸೆಸ್. ಅದರಲ್ಲಿ ಯಾರು ಆನ್ಯುವಲ್ ಲೈಫ್ ಸರ್ಟಿಫಿಕೇಟ್ಸ್ ಅಂತ ಏನೋ ಒಂದು ವಿಷಯ ಚರ್ಚೆ ಆಗ್ತಾ ಇದೆ. ಈ ಪೆನ್ಷನ್ ತಗೊಳ್ಳೋರು ಯಾವ ರೀತಿಯಲ್ಲಿ ಬ್ಯಾಂಕ್ಗಳಿಗೆ ಹೋಗಿ ಆನ್ಯುಯಲಿ ವಾರ್ಷಿಕವಾಗಿ ನಾನು ಬದುಕಿದ್ದೀನಿ,
ನಾನು ಜೀವಂತವಾಗಿದ್ದೀನಿ ಅನ್ನೋದಕ್ಕೆ ಪ್ರೂಫ್ ಅನ್ನ ಕೊಡಬೇಕು ಬ್ಯಾಂಕ್ಗಳಿಗೆ. ಆ ತರದ್ದು ಇದರಲ್ಲಿ ನೀನಾದ್ರು ಜಾಯಿನ್ ಮಾಡ್ತಾ ಇದ್ದೀರಾ? ಅದೊಂದು ಸಜೆಷನ್ ಇದೆ. ಓಕೆ. ಯಾಕಂದ್ರೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸತಿ ಎಲ್ಲರೂ ಬ್ಯಾಂಕ್ ಹೋಗ್ತಾರೆ. ಅದರಲ್ಲಿ ಒಂದು ಫಾರ್ಮ್ ಇರ್ತದೆ. ಓಕೆ. ಆ ಫಾರ್ಮ್ ಸೈನ್ ಮಾಡ್ಬಿಟ್ಟು ಕೊಟ್ರೆ ಸಾಕು. ಅದ್ ಹೇಗೆ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇದೀವಿ, ಅದ್ ನೋಡ್ತೀವಿ. ಲಾಟ್ ಆಫ್ ಮೀನ್ಸ್ ಅಂಡ್ ವೇಸ್. ಸ್ವಲ್ಪ ಹೇಗೆ ನಾವು ಈಸಿ ಆಗಿ, ಯಾಕಂದ್ರೆ ಎಲ್ರಿಗೂ ಬರೀ ಗವರ್ಮೆಂಟ್ ಎಂಪ್ಲಾಯೀಸ್ ಅಂದ್ರೆ ಸ್ವಲ್ಪ ಜನ ಇರ್ತಾರೆ, ಆದ್ರೆ ಇಟ್ಸ್ ಇಸ್ ಅ ಕಂಪ್ಲೀಟ್ ಪಾಪ್ಯುಲೇಷನ್ ಇಫೆಕ್ಟ್ ಪಾಲಿಸಿ ಇದು. ಅದಕ್ಕೋಸ್ಕರ ಹೇಗೆ ನಾವು 1 ಸ್ಟೆಪ್ 2 ಸ್ಟೆಪ್ ಅಲ್ಲಿ ಮಾಡಬೇಕು ಅಂತ ಇದ್ದೀವಿ. ಅದರಲ್ಲಿ ಆ ರೀತಿಯಲ್ಲಿ ನಾವು ಮಾಡ್ತೀವಿ. ನಮ್ಮ ಜನರಿಗೆ ಯಾವುದು ಕಷ್ಟ ಆಗ್ಬಾರ್ದು, ಅವ್ರಿಗೆ ಏನು ಆತಂಕ ಆಗ್ಬಾರ್ದು ಅಂತ ನಾವು ಅದ್ ನೋಡ್ಕೊಂತೀವಿ. ಇಟ್ಸ್ ಅ ಕಮಿಟ್ಮೆಂಟ್ ಬೈ ದ ಕಾಂಗ್ರೆಸ್ ಪಾರ್ಟಿ. ಅದ್ ನಾವು ನಿಭಾಯಿಸ್ತೀವಿ. ಈಗ ಮಧ್ಯದಲ್ಲಿ 5,000 ಕೋಟಿ ಒಂದು ಪ್ರಶ್ನೆ ಬಂತು. 5,000 ಕೋಟಿ ಒಂದು ಪ್ರಶ್ನೆ ಬಂತು. ಕೆಲವು ತಿಂಗಳುಗಳಿಗೆ 5,000 ಕೋಟಿ ಹೋಗಿಲ್ಲ. ಆ ಹಣ ಏನಾಯ್ತು ಅಂತೇಳಿ. ಆ ಹಣ ನಿಜವಾಗಿಯೂ ಅಕೌಂಟಬಲ್ ಅಲ್ವಾ? ಅಕೌಂಟಬಲ್ ಆ ಒಂದು ಹಣ ಅದು ಹೋಗದೇ ಇದ್ರೂ ಕೂಡ ಬೊಕ್ಕಸದಲ್ಲಿ ಇತ್ತು, ಅದು ಹೋಯ್ತು ಅಂತನ ಯಾರಾದ್ರೂ ಭ್ರಷ್ಟಾಚಾರ ಮಾಡಿ ತಿಂದಿದ್ದಾರೆ ಅಂತನಾದ್ರೂ? ಈವನ್ 1 ರೂಪಿ. ಓಕೆ. ಈವನ್ 1 ರೂಪಿ, 1 ಪೈಸಾ ಇದ್ರೆ 1 ರೂಪಿ ಇದ್ರೇನು ನಮ್ಮ ಸರ್ಕಾರಿ ಖಜಾನದಿಂದ ಡೈರೆಕ್ಟ್ ಬೆನಿಫಿಷರೀಸ್ ಹೋಗ್ತಾ ಇರೋದು. ಯಾವುದು ಬೇರೆ ಇಲಾಖೆ ಅದಿರ್ಬೋದು, ಥರ್ಡ್ ಪಾರ್ಟಿ, ಯಾವುದು ಥರ್ಡ್ ಪಾರ್ಟಿ ಏನು ಅದರಲ್ಲಿ ಅಬ್ಸಲ್ಯೂಟ್ಲಿ ಇಲ್ಲ. 1 ರೂಪಿ ಹೋಗಿದ್ರೆ ಆ ಬೆನಿಫಿಷರಿಗೆ ಹೋಗಿರ್ತದೆ, ಇಲ್ಲಾಂದ್ರೆ ನಮ್ಮ ಖಜಾನೆಯಲ್ಲಿ ಇರ್ತದೆ. ಅದರಲ್ಲಿ ಯಾವುದು ನೀವು ಸಂದೇಹನೇ ಇಲ್ಲ. ನೋ ಅಬ್ಸಲ್ಯೂಟ್. ಸದನದಲ್ಲೂ ದೊಡ್ಡದಾಗ ಕ್ವಶನ್ ರೈಸ್ ಆಗಿತ್ತು. ಇಲ್ಲ ಏನಾಯ್ತು 5,000 ಕೋಟಿ, ಏನಾಯ್ತು 5,000 ಕೋಟಿ, ಅದ್ರ ಬಗ್ಗೆ ಲೆಕ್ಕ ಕೊಡಿ, ಯಾಕೆ 2 ತಿಂಗಳು ಹಾಕಿರ್ಲಿಲ್ಲ, ಅದಂಗೆ ಅಮಾರಿಸ್ಬಿಟ್ರ ಚರ್ಚೆ ಬಂತು. ಇವನ್ ಅವರ್ ರೇವಣ್ಣ sir, who is the chairperson of the Samiti implementation committee ಅಲ್ಲಿ ಇದಾರಲ್ಲ, ಅವರು ಆ ದುಡ್ಡುಗೂ ಟಚ್ ಮಾಡಕ್ ಆಗುದಿಲ್ಲ. He is only responsible. ಆ DC, ತಹಸೀಲ್ದಾರು, ಆ ಲಾಸ್ಟ್ ಮ್ಯಾನ್ ಹೂ ಕ್ಯಾನ್ ಇಂಪ್ಲಿಮೆಂಟ್ ದಿ ಗ್ಯಾರಂಟಿ, ಅವ್ರು ಕರೆಕ್ಟ್ ಆಗಿ ಎಫಿಷಿಯಂಟ್ ಆಗಿ ನಡೆಸ್ತಾ ಇದಾರೋ ಇಲ್ವೋ ನೋಡಕ್ಕೆ ಇವರು ಇಂಪ್ಲಿಮೆಂಟ್ ಕರೆಕ್ಟ್ ಆಗಿ ಆಗ್ಬೇಕು, ಎಲ್ಲರಿಗೂ ಈ ಸ್ಕೀಮ್ ರೀಚ್ ಆಗ್ಬೇಕು ಅಂತ ಆ ಸಮಿತಿ ಇರೋದು. ಅವ್ರ ಕೈಯಲ್ಲಿ 1 ಪೈಸಾನು ಇಲ್ಲ, 1 ನಯಾ ಪೈಸಾನು ಇಲ್ಲ. ಅವರು ಮಹಿಳೆಯರು ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಬಸ್ಗಳು ಅದು ಓಡ್ತಾನೆ ಇಲ್ಲ. ಯಾರು ಹೇಳಿದ್ದು? ಈ ಡಿಬೇಟ್ ಅಲ್ಲಿ ಹೋಗಿ ನೀವು ಅಲ್ಲಿಗೆ ಹೋಗಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಇವತ್ತು ಮಹಿಳೆಯರ ಗ್ರೌಂಡ್ ರಿಪೋರ್ಟ್ ತಗೊಂಡ್ ಮಾತಾಡಿ. ನಾವು ಇಲ್ಲಿ ಕುತ್ಕೊಂಡು ಹೇಳೋದಲ್ಲ, ಇವತ್ತು ಮಹಿಳೆಯರ ಸಮಸ್ಯೆ. I have lot of empathy for you, lot of empathy for you. Listen, ನಿಮ್ಮ ಬಗ್ಗೆ ನಮಗೆ ಪಾಪ ಅನ್ಸುತ್ತೆ. ನಿಮ್ಮ ಬಗ್ಗೆ ನೋಡಿದ್ರೆ ಅಯ್ಯೋ ಅನ್ರಿ. ಹೌದು, ನಿಮ್ಮ ಪರಿಸ್ಥಿತಿ ಹೆಂಗೆ ಇದೆ ಇವತ್ತು? ನಿಮ್ಗೆ ಜೋಡ ಭಾರತಕ್ಕೆ ದುಡ್ಡು ಬೇಕು, ರಾಜ್ಯದ ತೆರಿಗೆ ದುಡ್ಡು ಜೋಡ ಭಾರತ ಡೈವರ್ಟ್ ಮಾಡಬೇಡ್ರಿ. ಜೋಡ ಭಾರತಕ್ಕೆ ರಾಜ್ಯದ ತೆರಿಗೆ ದುಡ್ಡು ಡೈವರ್ಟ್ ಮಾಡಿ. ನೀವು ಡೈವರ್ಟ್ 2,000 ಕೋಟಿ ಅನುದಾನ ಮಾಡ್ತಾ ಇದ್ದಾರೆ ಬೆಂಗಳೂರು ಅಭಿವೃದ್ಧಿಗೆ. 2,000 ಕೋಟಿ ಅನುದಾನ ಆಗ್ತಿದೆ. ಇವತ್ತು ರಾಮಲಿಂಗ ನೀವು ನೋಡಿ, ನೀವು ಕೃಷ್ಣ ಬೈರೇಗೌಡರಿಗೆ ಬಸ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರಿ. ರಾಮಲಿಂಗ ರೆಡ್ಡಿ ಅವರು ಬರೀ ಬ್ಯಾಂಗ್ಳೂರ್ಗೋಸ್ಕರ 3,000 ಬಸ್ ತಗೊಂಡಿದ್ದಾರೆ. ಎಲ್ಲಿಂದ ತಗೊಂಡ್ರು? ಯಾರು ಕೊಟ್ರು? ನಮ್ಮ ಬಂದ್ರು. ಅದನ್ನ ಹೇಳ್ರಿ. ಮನೆಯಿಂದ ಕುಮಾರಸ್ವಾಮಿ ಅವರು ಕೊಟ್ರು ಅಂತ ಅದನ್ನ ಹೇಳಿ, ಬಾಯ್ಬಿಟ್ಟು ಮನೆಯಿಂದ ತಗೊಂಡ್ ಬಂದಿದ್ರು. 4,800 ಬಸ್ ಕುಮಾರಸ್ವಾಮಿ ಅವರು ಕೊಟ್ರು ಅಂತ ಹೇಳಿ. ಯಾವಾಗ ಕೊಟ್ರು? ಅದನ್ನ ನೋಡಿ ತೆಗೆದ್ ನೋಡಿ, ಯಾವಾಗ ಯಾರು ಕೊಟ್ರು ಎಲ್ಲಾ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. 4,800 ಬಸ್ ಎಲೆಕ್ಟ್ರಿಕ್ ಬಸ್ಗಳನ್ನ ಮೊಟ್ಟ ಮೊದಲು ಕುಮಾರಸ್ವಾಮಿ ಅವರು ಕೊಟ್ಟಿದ್ದು ಯಾವ ಇಯರ್ ನಾಗೇಂದ್ರ ಅವರೇ? ಸರ್ 2024 ನೋಡಿ. ಅಂಕಿಅಂಶ ಸಮೇತ ಕೊಡ್ತೀನಿ, ತೆಗೆದ್ ನೋಡಿ ಸರ್, ನೀವೇ ತೆಗೆದ್ ನೋಡಿ. ಈಗ 5,800 ಬಸ್ಗಳಂತ ನಾನು ಕೇಳ್ಪಟ್ಟಿದ್ದೀನಿ. 5,800 ಬಸ್ಗಳು ರಾಮಲಿಂಗಾರೆಡ್ಡಿ ಅವರು ಅದನ್ನ ತಂದು ಇದು ಮಾಡಿದ್ರು. ಪಾಯಿಂಟ್ ಏನು ಬರ್ತಿದೆ, ಎಲೆಕ್ಟ್ರಿಕ್ ಬಸ್ಗಳ ವಿಚಾರದಲ್ಲಿರ್ತಕ್ಕಂಥ ತಕರಾರು ಏನು ಗೊತ್ತಾ? ಚಾಲಕರನ್ನ ಆ ಸಂಸ್ಥೆಗಳ ಕಡೆ ತಗೋತಾರೆ, ಅವ್ರನ್ನ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಬಿಡಲ್ಲ, ಅವ್ರನ್ನು ಇದಕ್ಕೆ ಸೇರಿಸ್ಕೊಂಬಿಡಿ, ಅವ್ರ ಅಧೀನದಲ್ಲ ಕಂಪನಿಗಳ ಅಧೀನದಲ್ಲಿ ಇರೋದು ಬೇಡ ಅಂತ ಇಶ್ಯೂ ಇರೋದು. ಅದರಲ್ಲಿ ಆಮೇಲೆ ನೋಡೋಣ. ಬಸ್ ಬಂತ ನಿಮ್ ವಿಷಯ ಪರ್ಮನೆಂಟ್ ಮಾಡ್ಬೇಕು, ಇಲ್ಲ ಅವ್ರು ಕಾಂಟ್ರಾಕ್ಟ್ ಜಾಬ್ ಅಲ್ಲಿ ಇರ್ಬೇಕು, ಅದೆಲ್ಲ ಬೇರೆ ವಿಷಯ. ಅದು ಇವ್ರು ಮಾಡೋದಿಲ್ಲ, ಸುಮ್ನೆ ನಮ್ಮ ಮೇಲೆ ಆರೋಪ. ಇವ್ರು ಯಾವ ಕುಮಾರಸ್ವಾಮಿ ಕೊಟ್ರೆ ಏನ್ ದೊಡ್ಡ ಕೆಲಸ ಆಗ್ಬಿಡ್ತಾ? ದೊಡ್ಡ ಕೆಲಸ ಆಗ್ಬಿಡ್ತಾ? ಸುಮ್ನೆ ನಾಗೇಂದ್ರ ಅವ್ರೆ, ಇಲ್ಲಿ ನೀವೇ ಮಾತಾಡ್ತೀರಾ ಅಂದ್ರೆ ಮಾತಾಡಿ. ವಿಷಯ ಸರಿಯಾಗಿ ಹೇಳಿ. ದೊಡ್ಡ ಕೆಲಸ ಅಂದ್ಬಿಟ್ರೆ ಇವರೇ ನಾವು ಕೆಲಸ ಮಾಡ್ತೀವಿ, ನೀವು ಮಾತಾಡಿ. ಕಾಂಗ್ರೆಸ್ ಯಾವ್ದು ಆಡಳಿತನೇ ಮಾಡಕ್ ಆಗುದಿಲ್ರಿ ದೇವೇಗೌಡರು. ನೋಡ್ಕೋಬೇಕು ಇವಾಗ.
ನಾನು ಹಿಂಗೆ ಕೇಳಿಸ್ಕೊತೀನಿ, ಅವ್ರು ಮಾತಾಡೋ ಅವ್ರ ಟೈಮ್, ನಾನು ನಿಮ್ಗೆ ಕೇಳ್ತಾ ನಿಮ್ಮ ಟೈಮ್, ಅವ್ರು ಮಾತಾಡಿ. ಅವ್ರು ಮಾತಾಡೋದು ಅಲೋ ಮಾಡಲ್ಲ ಅವಾಗ. ಮಾತಾಡಿ. ಮಾತಾಡಿ ನಿಜ. ನೋಡಿ ಇವ್ರೆ ಬಸ್ಸಸ್ ಬಂದಿದೆ, ಇವ್ರು 1 ವರ್ಷ ಇದ್ರಲ್ಲ, ಎಷ್ಟು ಬಸ್ ತಗೊಂಡ್ ಬಂದ್ರು ಇವ್ರು? ನೀವು ಸೆಂಟ್ರಲ್ ಗವರ್ಮೆಂಟ್ ಇಂದ ಫಂಡ್ ತಗೊಂಡ್ ಬಂದಿರ್ಬೋದು, ಆವಾಗ ಇವ್ರು ಇದ್ದಾಗ ಎಷ್ಟು ತಗೊಂಡ್ ಬಂದ್ರು? ನಾವು ಮೈತ್ರಿಯಲ್ಲಿ ಇದ್ದಿದ್ವಿ, ನೀವ್ ಎಷ್ಟು ತಗೊಂಡ್ ಬಂದ್ರಿ? ಏನು ಮಾಡಿಲ್ಲ. ಬಿಜೆಪಿ ಅವ್ರು ಎಷ್ಟು ತಗೊಂಡ್ ಬಂದ್ರು? ಮಾಡಿಲ್ಲ. ಇವಾಗ ನಾವು ತಗೊಂಡ್ ಬಂದಿದೀವಿ 5,000 ಬಸ್ಸಸ್, ನಾವೇ ಕೊಟ್ಟಿದ್ದು. ಹೇಗ್ರಿ ಕೊಟ್ಬಿಟ್ರಿ ನೀವು? ನಿಮ್ಮ ನೀವು ಎಷ್ಟು ನಿಮ್ಮ MPs ಎಷ್ಟು ಜನ ಇದಾರೆ? 15-16 ಜನ ಇದಾರಲ್ಲ. ಯಾರಾದ್ರೂ ಬಂದು ಹೋಗ್ಬಿಟ್ಟು ಮೋದಿ ಅವ್ರಿಗೆ ಹೇಳಿದಾರ ನಮ್ಗೆ ಇಷ್ಟು ಬಸ್ ಬೇಕು, ಇಷ್ಟು ನಮ್ಮ ರಾಜ್ ಕಾಲುವೆಗೆ ಸ್ವಲ್ಪ ಸರಿಪಡಿಸ್ ಮಾಡ್ಬೇಕು ಅಂತ, ನಮ್ಗೆ ಸ್ವಲ್ಪ ಅಗ್ರಿಕಲ್ಚರಲ್ ಇರಿಗೇಷನ್ಗೆ ದುಡ್ಡು ಕೊಡಿ, ಅನುದಾನ ಕೊಡಿ ಅಂತ ಕೇಳಿದ್ರ? ನೀವು ತೆರಿಗೆ ಅಷ್ಟು 13 ಪೈಸಾ ಕೊಡ್ತಾ ಇದ್ದೀರಲ್ಲ, 50 ಪೈಸಾ ಮಾಡಿ ಅಂತ ಯಾರಾದ್ರೂ ಹೇಳಿದ್ರ? ಯಾರು ಹೇಳೋದಿಲ್ಲ. ಸುಮ್ನೆ ನಮ್ಮ ಮೇಲೆ ಆರೋಪ, ನೀವು ನಡೆಸ್ತಾ ಇಲ್ಲ, ಪುಸ್ಕಾಟಿ, ಇದು ಅದು. ನೀವು ಕೇಳ್ಕೋಬೇಕ್ರಿ, ಬಸ್ಸಸ್ ಅಲ್ಲಿ ಲೇಡೀಸ್ಗೆ ಏನಾದ್ರೂ ತೊಂದರೆ ಆಗ್ತಾ ಇದೆಯಾ? ಯಾರಿಗೂ 1 ಪೈಸಾದು ತಕರಾರಿಲ್ಲ. ಅಲ್ಲಿ ಯಾರು ಲೈನ್ ಅಲ್ಲಿ ಇರ್ಬೋದ್ರಿ, ಸ್ವಲ್ಪ ಜನ ನಿಂತ್ಕೊಂಡಿರ್ತಾರೆ, ಹೋಗ್ತಾರೆ. ಇನ್ನೂ ಸ್ವಲ್ಪ ಬಸ್ಸಸ್ ಇನ್ಕ್ರೀಸ್ ಮಾಡೋಣ, ಇನ್ನು ಎಷ್ಟು ಬಸ್ಸಸ್ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ನಾವು ಇನ್ಕ್ರೀಸ್ ಮಾಡ್ತೀವಿ. ವಿ ಆರ್ ಸೇಯಿಂಗ್ ಎಸ್, ಯು ಆರ್ ಸೇಯಿಂಗ್ ನೋ. We are saying yes. You tell me how many buses. ನೀವು ಹೇಳಿ ಎಷ್ಟು ಬಸ್ಸಸ್, ಇನ್ನು 2,000 ಬಸ್ಸಸ್ ಬೇಕಾ, 3,000 ಬಸ್ಸಸ್ ಬೇಕಾ, 10,000 ಬಸ್ಸಸ್ ಬೇಕಾ ಹೇಳಿ, ನಾವು ಮಾಡ್ತೀವಿ. ಅದರಲ್ಲಿ ಏನಿದೆ? ಇವಾಗ ಲೈನ್ ನಲ್ಲಿ ನಿಂತ್ಕೊಂಡಿದ್ದಾರೆ, ನಿಮ್ಗೆ ಬರ್ತಾ ಇಲ್ಲ. ಅದರಲ್ಲಿ ಲೈನ್ ನಲ್ಲಿ ನಿಂತ್ಕೊಂಡಿದ್ದಾರೆ, ಬರ್ತಾ ಇಲ್ಲ. ನೀವು ಆಡಳಿತ ಮಾಡಿದೀರಾ, ನಾವು ಇವಾಗ ಮಾಡ್ತಾ ಇದ್ದೀವಿ. ಅದರಲ್ಲಿ ನೀವು ನಮ್ಗೆ ಸಹಕಾರ ಮಾಡ್ಬೇಕು ಬಿಟ್ಟು ನೀವು ಇದು ಮಾಡ್ತಾ ಇಲ್ಲ, ಅದು ಮಾಡ್ತಾ ಬರೀ ಆರೋಪ ಮಾಡಿದ್ರೆ ನಿಮ್ಗೆ ಯಾವ ಜನರಿಗೆ ಯಾವುದು ಸೌಲಭ್ಯ ಬರೋದಿಲ್ಲ. ನಾವು ವಿ ಹ್ಯಾವ್ ಟು ಬಿ ಸಮಕಾಂತರ. 1 ನಿಮಿಷ. ದ ಕರ್ನಾಟಕ ಒಂದು ಒನ್ ಆಫ್ ದ ಬೆಸ್ಟ್ ಸ್ಟೇಟ್. ಬ್ಯಾಂಗ್ಳೂರ್ ಇಸ್ ದಿಸ್ ಎಂಪ್ಲಾಯ್ಮೆಂಟ್ ಸರ್ಪ್ಲಸ್ ಸಿಟಿ. ಬ್ಯಾಂಗ್ಳೂರ್ ಇಸ್ ಎಂಪ್ಲಾಯ್ಮೆಂಟ್ ಸರ್ಪ್ಲಸ್ ಸಿಟಿ. ಆ ಸಿಟಿಗೆ ನಾವು ಹೇಗೆ ಗ್ಲೋಬಲ್ ಲೆವೆಲ್ ಅಲ್ಲಿ ನಾವು ಒಂದು ಸ್ಮಾರಕ ಮಾಡ್ಬೇಕಾಗಿ ಆಗ್ತೀರಾ ಇವಾಗ? ಮೈ ಇಶ್ಯೂ ಇಸ್ ಆಲ್ ಕಾಂಗ್ರೆಸ್ ಪಾರ್ಟಿ, ಜನತಾದಳ್, ಬಿಜೆಪಿ ಯಾವ್ದಾದ್ರು ಇವಾಗ ಪವರ್ ಅಲ್ಲಿ ಇರ್ಬೋದು, ಪವರ್ ಅಲ್ಲಿ ಇರಬಾರ್ದು, ಮೇ ಬಿ ಇನ್ ಅಪೋಸಿಷನ್. ಆವಾಗ ನಾವು ಸಹಕಾರ ಮಾಡ್ಬೇಕಾಗಿದೆ ರೂಲಿಂಗ್ ಪಾರ್ಟಿಗೆ. ನೀವು ಬರೀ ಟೀಕೆ ಮಾಡ್ತಾ ಇದ್ರೆ ನಮ್ಗೆ ಕರ್ನಾಟಕ ಪಾಪ್ಯುಲೇಷನ್ ಜನರಿಗೆ ಏನು ಲಾಭನೇ ಆಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆ ವಿಚಾರದಲ್ಲಿ JDS ಏನು ಮಾಡಬಹುದು? ಆಯ್ತು, ಯಾರಿಗೋ ಮಹಿಳೆಗೆ ಬರ್ತಾ ಇಲ್ಲ, ಯಾರಿಗೋ ಹಣ ಸಿಕ್ಲಿಲ್ಲ, ಸತ್ತವರು ಖಾತೆಯಲ್ಲೂ ಕೂಡ ಹಣ ಹೋಗ್ತಾ ಇದೆ, ಅಥವಾ ಅದನ್ನ ಯಾರು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ, ಏನ್ ಮಾಡಬಹುದಾಗಿತ್ತು ಪ್ರತಿಪಕ್ಷ, JDS ಆಗಲಿ ಬಿಜೆಪಿ ಆಗಲಿ? ಸರ್, ಇವತ್ತು ಇವ್ರು ಮಾಡಿರೋದು ಹೇಗೆ? DBT ಅಕೌಂಟ್, ಡೈರೆಕ್ಟ್ ಅಕೌಂಟ್ಗೆ ಇವರು ಅಮೌಂಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ. ಇವತ್ತು ಬ್ಯಾಂಕ್ ಅಲ್ಲಿ ಏನ್ ಆಕ್ಸೆಸ್ ಇದೆ, ಏನ್ ಆಕ್ಸೆಸ್ ಇಲ್ಲ ಅನ್ನೋದು ಬ್ಯಾಂಕ್ ಅವ್ರಿಗೆ ಅಲ್ಲಿ ಗೊತ್ತಾಗುತ್ತೆ. ಇವತ್ತು ನಾವು ಬ್ಯಾಂಕ್ ಅಲ್ಲಿ ಒಂದು 500 ರೂಪಾಯಿ ತೆಗಿಬೇಕಾದ್ರೆ, ನಾವು ಅಲ್ಲಿ ಬ್ಯಾಂಕ್ ಅಲ್ಲಿ ನಾವು ಡ್ರಾ ಮಾಡ್ಕೊಂಡ್ ಬರ್ಬೇಕಾದ್ರೆ ಯಾವ ರೀತಿ ಎಲ್ಲ ಇವತ್ತು ಅಲ್ಲಿ ಪರಿಶೀಲನೆ ಮಾಡ್ತಾರೆ ಅಂತ ನೋಡಿದಿರಿ. ಸೈನ್ ವೆರಿಫೈ ಮಾಡ್ತಾರೆ, ಎಬ್ಬೆಟ್ ವೆರಿಫೈ ಮಾಡ್ತಾರೆ, ಅದನ್ನೆಲ್ಲ ಮುಖ ನೋಡ್ತಾರೆ, ತೆಗೆದು ನೋಡಾದ್ಮೇಲೆ ಅವ್ರ ಅಕೌಂಟ್ ಅಲ್ಲಿ ವೆರಿಫೈ ಮಾಡಿ ಅಕೌಂಟ್ ನ ಆಕ್ಟಿವ್ ಇರೋದು ನೋಡ್ತಾರೆ. ಆ ರೀತಿ ಒಂದು ಇನ್ಸ್ಟ್ರಕ್ಷನ್ ಕೊಡಿ ಎಲ್ಲ ಬ್ಯಾಂಕ್ಗಳಿಗೂ. ನೀವು ಏನ್ ಇವತ್ತು DBT ಮಾಡಿದಿರಲ್ಲ, ಇವತ್ತು ಯಾರ್ಯಾರ ಖಾತೆಯಲ್ಲಿ ಯಾರ್ಯಾರು ಸತ್ತೋಗಿರೋ ಖಾತೆಗಳನ್ನ ಬಂದ್ ಮಾಡಿ ಅಂತ ಬ್ಯಾಂಕ್ ಇನ್ಸ್ಟ್ರಕ್ಷನ್ ಕೊಡಿ. ನೀವು ಇವತ್ತು ತಗೊಂಡ್ಬರ್ತಾ ಇರೋದೇನು ಅಂತಂದ್ರೆ ಬಯೋಮೆಟ್ರಿಕ್ ಅಲ್ಲಿ ಈ ಕೂಲಿ ಕಾರ್ಮಿಕರು ಹೆಬ್ಬೆಳುಗಳಲ್ಲಿ ಗುರ್ತೇ ಇರಲ್ಲ, ವಯಸ್ಸಾಗಿರೋರು ಕಣ್ಣೇ ಕಾಣಿಸಲ್ಲ. ಇವತ್ತು ನೀವು ಸರ್ವರ್ಗಳು ಹಳ್ಳಿಗಳ ಕಡೆ ಸರ್ವರ್ಗಳು ಪ್ರಾಬ್ಲಮ್ ಇದಾವೆ. ಇವತ್ತು ನೀವು ಅದೇ ತರ ಏನೋ ನೀವು ಬಯೋಮೆಟ್ರಿಕ್ ಹಾಕ್ಬೇಕು, ಯಂತ್ರಗಳು ಉಪಯೋಗಿಸ್ಬೇಕಂತಂದ್ರೆ ಇನ್ನು ಆಡಳಿತ ಹೆಚ್ಚಾಗುತ್ತೆ, ಇನ್ನು ದುಂಡು ವೆಚ್ಚ ಜಾಸ್ತಿ ಆಗುತ್ತೆ. ಮತ್ತೆ ಇವತ್ತು ಎಲ್ಲಾನು ಕೂಡ ಅವರು ಜೀವನ ಅವಲಂಬಿಸ್ಕದೆ ಎಲ್ಲ ವ್ಯವಸ್ಥೆಯಲ್ಲಿ ಇರ್ತಾರೆ. ಇವರು ಒಂದು ಏನನ್ನ ಸರ್ವರ್ ಡೌನ್ ಆಯ್ತು ಅಂದ್ರೆ ಆ ಸವಲತ್ತುಗಳಿಂದ ಎಲ್ಲ ಕೈ ಬಿಟ್ಟು ಹೋಗುತ್ತೆ. ಮತ್ತೆ ಒಂದು ಮಹಿಳೆಗೆ ಆ ಸವಲತ್ತು ಸಿಗ್ಲಿಲ್ಲ ಅಂದ್ರೆ 100 ಬಾರಿ ಓಡಾಡ್ಬೇಕು. ಆ ಒಂದು OTP ಫೈಲ್ ಆಯ್ತಾ, ವಿಫಲ ಆಗೈತಾ, ಅವ್ರು ತಗೊಳಕ್ಕಾಗಲ್ಲ. ಇಲ್ಲ ಅವ್ರದ್ದು ಬಯೋಮೆಟ್ರಿಕ್ ಅಲ್ಲಿ ಏನೋ ಮಿಸ್ಟೇಕ್ ಆಯ್ತು ತಗೊಳಕ್ಕಾಗಲ್ಲ, 5 ಏನಾದ್ರು ಮಿಸ್ಟೇಕ್ ಆಯ್ತು ತಗೊಳಕ್ಕಾಗಲ್ಲ. ತಾಂತ್ರಿಕ ದೋಷ ಹೇಳ್ಕೊಂಡು ಇವ್ರು ಎಸ್ಕೇಪ್ ಆಗಕ್ಕೆ ಇದೊಂದು ಕುತಂತ್ರವಾದ ಒಂದು ರೀತಿಯಾಗಿ ತಗೊಂಡು ಹೋಗ್ತಾ ಇದಾರೆ. ಇದು ಸರಿಪಡಿಸಕ್ಕೆ ಬ್ಯಾಂಕ್ಗಳಿದಾವೆ. ಬ್ಯಾಂಕ್ ಅಲ್ಲಿ DBT ಅಕೌಂಟ್ ಅಲ್ಲಿ ನೀವು ಆಗ್ತಾ ಇರೋದು ನೇರವಾಗಿ ಮಹಿಳೆ ಅಕೌಂಟ್ ಹೋಗುತ್ತೆ ಅಂತ ನೀವು ಘೋಷಣೆ ಮಾಡಿದ್ದೀರಿ. 2,000 ಹೋಗಿದೆ, ಇಲ್ಲಿವರೆಗೂ ಹೋಗಿದೆ. ಇವಾಗ ನಿಮ್ದೇನು ಆರೋಪ ಅಂತಂದ್ರೆ ಇದು ಗ್ಯಾರಂಟಿಗಳನ್ನ ನಡ್ಸಕ್ ಆಗ್ತಾ ಇಲ್ಲ, ಗ್ಯಾರಂಟಿ ನಡ್ಸಕ್ ಆಗದೆ ಇನ್ನೊಂದು ಮಾರ್ಗೋಪಾಯ ಹುಡುಕ್ತಾ ಇದ್ದೀರಿ. ಇವತ್ತು ಹಿಮಾಚಲ ಪ್ರದೇಶದ CM ಮುಖ್ಯಮಂತ್ರಿ ಹೇಳಿದ್ರು, ಈ 5 ಗ್ಯಾರಂಟಿ ಘೋಷಣೆ ಮಾಡಿ ಇವತ್ತು ಅಲ್ಲಿ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಜನರ ಮುಂದೆ ಹೋಗಿ ಕೈ ಬಿಟ್ಕೊಂಡು ಕೇಳ್ಕೊಂಡು ದಯವಿಟ್ಟು ಈ ಒಂದು ನಾವು 5 ಗ್ಯಾರಂಟಿ ನಡ್ಸಕ್ಕಾಗಲ್ಲ, ಸಹಕಾರ ಕೊಡಿ ಅಂತ ಕೇಳಿದ್ರು. ಅದೇ ರೀತಿ ನಮ್ದು ಪಕ್ಕದ ತೆಲಂಗಾಣದ CM ಕಥೆಗಳು ಇದಾಗಿತ್ತು. ನಮ್ಗೆ ಆದಾಯ ಇರೋದು 18,000 ಕೋಟಿ, ನಮ್ಗೆ ವೆಚ್ಚ ಆಗ್ತದೆ 22,000 ಕೋಟಿ ವೆಚ್ಚ ಆಗ್ತಾ ಇದೆ. ಆಗ ಈ ಗ್ಯಾರಂಟಿ ನಡೆಸೋ ವಿಫಲ ಆಗ್ತಾ ಇದೀವಿ ಅಂತ ಅವರು ಕೂಡ ಎಷ್ಟೋ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ಇವತ್ತು ಇವರೇ ಸನ್ಮಾನ್ಯ DK ಶಿವಕುಮಾರ್ ಹೇಳಿದ್ದಾರೆ. ಜನ ಮುಂದೆ ಹೋಗಿ ಏನ್ ಕೇಳ್ಕೊಂತ ಇದ್ದಾರೆ ಇವತ್ತು? ದಯಮಾಡಿ ಅಂಗಲಾಚಿ ದಾನಿಗಳು ದಾನ ಮಾಡಿ ಮಕ್ಕಳು ಶೂಸ್
ಕೊಡ್ಬೇಕು. ನೀವು 4.5 ಲಕ್ಷ ಕೋಟಿ ಬಜೆಟ್ ಬಂದ ಮಾಡಿದ್ದು ಗಾತ್ರ ಬಜೆಟ್, ಇವತ್ತು ಶ್ವೇತಪತ್ರ ಕೊಡಕ್ ಆಗ್ತಾ ಇಲ್ಲ. ದಾನಿಗಳ ಹತ್ರ ನೀವು ಭಿಕ್ಷೆ ಕೇಳ್ತಾ ಇದ್ರಿ, ಅದಿರ್ಲಿ. ಅದಾದ್ಮೇಲೆ ಇವತ್ತು ಇನ್ನೊಂದು ಹೆಜ್ಜೆ ಮುಂದೆ ಏನ್ ಕೇಳ್ಕೊಂತ ಇದ್ರಿ, ಸಮರ್ಥರು ಈ ಗ್ಯಾರಂಟಿಗಳನ್ನ ಕೈ ಬಿಡಿ, ನೀವು ಸಮರ್ಥವಾಗಿದ್ದೀರಿ, ದಯಮಾಡಿ ಬಿಡಿ ಅಂತ ಕೇಳ್ಕೊಂತ ಇದ್ರಿ. ಯುವ ನಿಧಿಗೆ ನೀವು ಇವತ್ತು ಕೆಲಸನೇ ಕೊಡ್ಲಿಲ್ಲ, ಉದ್ಯೋಗನೇ ಸೃಷ್ಟಿ ಮಾಡಿಲ್ಲ. ಆದ್ರೂ ಯುವ ನಿಧಿನ ನೀವು ಕಂಪ್ಲೀಟ್ ನಿಲ್ಸ್ಬಿಟ್ರಿ, ಇವತ್ತು ಬೀದಿ ತಂದು ಬಿಟ್ಬಿಟ್ರೆ ಅವ್ರನ್ನ ಯುವ ನಿಧಿಗಳನ್ನ. ಇವತ್ತು ನೀವು ಹೇಳಕ್ ಹೋಗ್ತಾ ಇರೋದೇನು, ಗ್ಯಾರಂಟಿಗಳು. ನಮಗಿಲ್ಲಿ ಏನ್ ಬೇಕಾಗಿರೋದು ಗ್ಯಾರಂಟಿ ವಿರೋಧಿಗಳಲ್ಲ, ಓಕೆ, ಅವೈಜ್ಞಾನಿಕವಾದ ಗ್ಯಾರಂಟಿಗಳನ್ನ ತಂದು ಜನರನ್ನ ನಂಬಿಸಿ ವೈಜ್ಞಾನಿಕವಾಗಿ ಹೆಂಗ್ ಗ್ಯಾರಂಟಿ ಯೋಜನೆ ನೀವು ಹೇಳ್ತೀರಿ, ಅವ್ರ ಸಲಹೆಗಳು ಕೊಡಿ, ಅದೇ ಸರ್ ತಗೋತೀವಿ. ಸೈಡ್ ಹೆಂಗ್ ಮಾಡ್ಬೋದು ಸರ್? ಈಗ ಇವರು ಮಾಡ್ಬೇಕಾಗಿರೋದು ಇಷ್ಟೇ ಸರ್. ಇವತ್ತು DBT ಅಕೌಂಟ್ ಅಂತ ಇವ್ರು ಹೇಳ್ತಾ ಇದ್ರು, ಬ್ಯಾಂಕ್ ಅಕೌಂಟ್ಗಳು. ಬ್ಯಾಂಕ್ ಮುಖಾಂತರ ಪರಿಶೀಲನೆ ಮಾಡಿ, ಇಂಡಿವಿಜುವಲ್ ಕರೀಲಿ, ಸ್ಕ್ರೂಟಿನಿಂಗ್ ಮಾಡ್ಲಿ. ಎಲ್ಲಾ ಜಿಲ್ಲೆಗಳಲ್ಲೂ, ಎಲ್ಲಾ ತಾಲೂಕುಗಳು, ಎಲ್ಲಾ ಗ್ರಾಮ ಪಂಚಾಯತ್ಗಳು ಬ್ಯಾಂಕ್ಗಳು ಇದಾವೆ. ಎಲ್ಲ ಬ್ಯಾಂಕ್ ನಾನೊಬ್ಬ ಮೀಡಿಯೇಟರ್ ಅಷ್ಟೇ, ಇಲ್ಲಿ ಸ್ಕ್ರೂಟಿನಿ ಮಾಡೋದು, ಪರಿಶೀಲಿಸೋದು. ನಾನೊಬ್ಬ ಮೀಡಿಯೇಟರ್, ಸರ್ಕಾರದ ಹಣ ಇಲ್ಲಿ ಬಂದ್ ಬಿದ್ದಿದೆ, ನಾನು ಇದ್ರಲ್ಲಿ ನನ್ ಕೆಲಸ ಅಲ್ಲ, ಸ್ಟಾಫ್ ಇದಾರೆ ಅಂತ ಕೇಳ್ತಾನೆ. ನೋಡಿ ಸರ್, ಸರ್ಕಾರ ವಿರುದ್ಧ ಮಾತಾಡ ಸಾಧ್ಯನಿಲ್ಲ. ಸಂಸ್ಥೆಗಳು ಸರ್ಕಾರದ ಅಂಡರ್ ಇಶ್ಯೂ ಮಾಡ್ಬೋದು, ಒಂದು ಸರ್ವೆ ನೋಟಿಸ್ ಮಾಡೋದು. ಈ ತರ ಒಂದು ಫೋಲ್ ಆಗ್ತಾ ಇದೆ, ಸತ್ತೋರ್ ಅಕೌಂಟ್ ದುಡ್ಡು ಹೋಗ್ತಾ ಇದೆ, ಪರಿಶೀಲನೆ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಟ್ರ್ಯಾಕ್ ಮಾಡಬಾರ್ದು. ಬ್ಯಾಂಕ್ ಅವರು ಎಲ್ಲಿಗೆ ಆಗ್ತದೆ, ನಾವು ದುಡ್ಡೆಲ್ಲ ಆಗ್ತಾ ಇದೀವಿ, ಎಲ್ಲಿ ಡಿಪಾಸಿಟ್ ಮಾಡ್ತಾ ಇದೀವಿ, ನಾವು ಬ್ಯಾಂಕ್ ಡಿಪಾಸಿಟ್ ಮಾಡ್ತಾ ಇದ್ವಿ ಅಂದ್ರೆ ಬ್ಯಾಂಕ್ ಅವ್ರು ಕೈ ಜೋಡಿಸಿರ್ಬೇಕಂದ್ರೆ ಶಾಮಿಲ್ ಆಗಿರ್ಬೇಕು. ಫೈನ್, ಮತ್ತಷ್ಟು ಮಾತಾಡ್ತೀನಿ. ಅವರು ಕೋವಿಡ್ ಬಂದಾಗ್ಲೇನೆ ಒಂದು EMI ಬಿಡಿ ಅಂದ್ರೆ ಬಿಡ್ಲಿಲ್ಲ ಅವರು ಬ್ಯಾಂಕ್ನವರು. ಆಮೇಲೆ ಅದಕ್ಕೊಂದು ರೂಲೇ ತರಬೇಕಾಯ್ತು, ಬೇರೆ ವಿಚಾರ ಅದು ಮಾತಾಡಿ. ಈಗ ನಿಜಾಮ್ ಜಿ, ಇಲ್ಲಿ ಒಂದು ಪಾಯಿಂಟ್ ಏನು ಬರುತ್ತೆ ಅಂದ್ರೆ, ಈಗ ಬ್ಯಾಂಕ್ನವ್ರಿಗೆ ವಹಿಸ್ಬಿಡಿ. ನೀವು ಒಂದು ಪ್ರಶ್ನೆ ಹೇಳಿದಾಗೆ ನಾನು ಕೇಳ್ತೀನಿ, ಈಗ ಬ್ಯಾಂಕಲ್ಲಿ ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿ, ಮನೆ ಯಜಮಾನ ತೀರ್ಕೊಂಡ ಅನ್ಕೊಳ್ಳಿ. ಆ ವ್ಯಕ್ತಿ ಅಕೌಂಟ್ 10,000 ರೂಪಾಯೋ 15,000ನೋ 50,000ನೋ ಲಕ್ಷನೋ ಇತ್ತು ಅನ್ಕೊಳ್ಳಿ. ಆಬ್ವಿಯಸ್ಲಿ ಏನ್ ಮಾಡ್ತಾರೆ, ಹೆಂಡತಿ ಹೋಗಿ ಬ್ಯಾಂಕಲ್ಲಿ ಕೇಳ್ತಾರೆ, ನಮ್ಮ ಯಜಮಾನ್ರದ 1 ಲಕ್ಷ ದುಡ್ಡಿದ್ರೆ ನೀವು ನಮ್ಗೆ ಕೊಡಿ ಅಂತ. ನೀನ್ ಯಾರಮ್ಮ ಅಂತಾರೆ ಫಸ್ಟ್, ವೆರಿ ಫಸ್ಟ್ ಕ್ವಶನ್, ಹೂ ಆರ್ ಯು? ನಾನು ಇಂಥವ್ರ ಹೆಂಡತಿ, ಪ್ರೂವ್ ಇಟ್ ಅಂತ. ಹೌದು, ಯಾವ್ದು ವಂಶವೃಕ್ಷ ತಗೊಂಡ್ ಬಾ, ನೀನು ಮದುವೆ ಆಗಿದ್ಯಾ, ಫ್ಯಾಮಿಲಿ ಮೆಂಬರ್, ರೇಷನ್ ಕಾರ್ಡೋ, ವೋಟರ್ ಐಡಿನೋ ತಗೊಂಡ್ ಬಾ. ಒಂದು, ಅದಕ್ಕಿಂತ ಮುಂಚೆ ಡೆತ್ ಸರ್ಟಿಫಿಕೇಟ್ ತಗೊಂಡ್ ಬಾ ಅಂತಾರೆ. ಹೌದು. ಎರಡನೇದು, ಎಷ್ಟು ಜನ ಮಕ್ಕಳಿದಾರಮ್ಮ ನಿನಗೆ ಅಂತಾರೆ. ಹೌದು. 3 ಜನ ಮಕ್ಕಳು ಸ್ವಾಮಿ ಅಂದ್ರೆ 3 ಜನ ಮಕ್ಕಳು ಪ್ಲಸ್ ವಂಶವೃಕ್ಷ ಪ್ಲಸ್ ಡೆತ್ ಸರ್ಟಿಫಿಕೇಟ್, ಇದಲ್ಲದೆ 3 ಮಕ್ಕಳು. ನಮ್ಮ ತಾಯಿಗೆ ಈ ಹಣ 1 ಲಕ್ಷ ಕೊಡುವುದರ ಬಗ್ಗೆ ನಮಗೇನು ತಕರಾರಿಲ್ಲ ಅಂತ ಅಫಿಡವಿಟ್ ಕೊಟ್ಟು ನೋಟ್ರಿ ಮಾಡಿಸಿ ಕೊಟ್ರೆ ಆಗ ದುಡ್ಡು ಬರೋದು. ಈ ಸರ್ಕಸ್ ಅಪ್ಪಿತಪ್ಪಿ ನೀವು ಎಂಟ್ರಿ ಆದ್ರೆ, ಸರ್ಕಾರ ಇದು ಎಂಟ್ರಿ ಆಗ್ಬಿಟ್ರಿ ಅಂದ್ರೆ ಸಾಕಾಗ್ಬಿಡುತ್ತೆ ನಿಮ್ಗೆ. ಇದು ಅವ್ರ PDS ಟೀಮ್ ಇದೆಯಲ್ಲ, ನೀವೇನ್ ಮಾಡ್ತಾ ಇದ್ದೀರಿ, ಇದಕ್ಕೆ ಸತ್ತೋಗಿರೋ ಕಥೆ ಏನ್ ಮಾಡ್ತೀರಿ ಅಂತ. ಅವ್ರು ಯಾರು ಬರೋದಿಲ್ಲ, ದಟ್ ವಿಲ್ ಗೆಟ್ ಟರ್ಮಿನೇಟೆಡ್ ಆಟೋಮ್ಯಾಟಿಕ್ಲಿ. ಓಕೆ, ಸರಿ. ಈ ಬಂದ್ರೆ ವಿಲ್ ಗಿವ್ ಟೈಮ್. ರೇಷನ್ ಕಾರ್ಡ್, ರೇಷನ್ ಬಯೋಮೆಟ್ರಿಕ್ ಬಂದ್ರೆ ಅವ್ರು ಇದಾರೆ, ಅವ್ರ ಅಸ್ತಿತ್ವ ಇದೆ. ಬಂದಿಲ್ಲ ಅಂದ್ರೆ ಇಲ್ಲ, ಸ್ವಲ್ಪ ಟೈಮ್ ಕೊಡ್ತೀವಿ, ಗ್ರೇಸ್ ಪೀರಿಯಡ್ 1 ತಿಂಗಳು 2 ತಿಂಗಳು, ಏನೋ ಸಮಸ್ಯೆ, ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಷ್ಟೇ. ದೇರ್ ಇಸ್ ನೋ ಕಾಂಪ್ಲಿಕೇಶನ್. ಇವ್ ಯಾವುದು ಟೆಕ್ನಿಕಲ್ ವರ್ಡ್ಸ್ ಸರ್, ಟೆಕ್ನಿಕಲ್ ಪಾಯಿಂಟ್ಸ್ ಏನ್ ಮಾಡ್ತೀರಿ ಸರ್? ನೀವೇ ರೆಡಿ ಮಾಡಿದ್ದೀರಿ? ಏನು ಟೆಕ್ನಿಕಲ್ ಪಾಯಿಂಟ್ಸ್ ಆಗೋದಿಲ್ಲ. ಇಟ್ಸ್ ಎ ನ್ಯೂ ವರ್ಲ್ಡ್, ಎಲ್ಲ ಕ್ಲೌಡ್ ಮೇಲೆ ಇರೋದು. ಇಂಟರ್ನೆಟ್ 24/7 ಇದೆ. ಇಂಟರ್ನೆಟ್ ಬೆಂಗಳೂರಲ್ಲಿ ಇದ್ದೀರಾ ಹೇಳ್ತಾ ಇದ್ದೀರಿ, ಹಳ್ಳಿಗಾಡಲ್ಲಿದ್ರೆ ಗೊತ್ತಾಗ್ತಾ ಇತ್ತು. ಹಳ್ಳಿಗಾಡಲ್ಲಿದ್ರೆ ನಿಂತ್ಕೊಂಡು ನೋಡಿ, ನಿಷ್ಠೆನೇ ಇಲ್ಲ ನಿಮ್ಗೆ. ಯು ಹ್ಯಾವ್ ನೋ ಇಂಟೆನ್ಷನ್. ನೀವು ಹಂತವಾಗಿ ಫಲಾನುಭವಿಗಳನ್ನ ನಾಗೇಂದ್ರ ಅವರೇ ಡೈವರ್ಟ್ ಮಾಡಿ ಬ್ಯಾಂಕ್ ನಿಮ್ಮ ಉಳಿತಾಯ ನಿಮ್ಗೆ ಆಯ್ತು. ನೀವು ಯಾವ್ದೋ ಉಲ್ಟಾ ಸೀದಾ ಬ್ಯಾಂಕ್ ಅಲ್ಲಿ ಕೆಲಸ ನೋಡಿರ್ಬೋದು, ದುಡ್ಡು ಇಟ್ಟಿರ್ಬೋದು, ಅದಕ್ಕೆ ಅಲ್ಲಿ ಡೌನ್ ಸರ್ವರ್ ಅಪ್. ನಿಮ್ದೇ ರಾಜ್ಯದ ಮುಖ್ಯಮಂತ್ರಿ ಬ್ಯಾಂಕ್ಗಳ ಮೇಲೆ ಆರೋಪ ಮಾಡಿದ್ರು. ಯಾವುದು ಬ್ಯಾಂಕ್ಗಳ ಮೇಲೆ ಆರೋಪ ಮಾಡಿದ್ರು ನಿಮ್ದೇ ಮುಖ್ಯಮಂತ್ರಿ? ನನ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ತಿಳ್ಕೊಳ್ಳಿ ವಿಚಾರ. ಬ್ಯಾಂಕ್ಗಳ ಮೇಲೆ ಆರೋಪ ಮಾಡಿದ್ರು. ಸುಮ್ನೆ ನೀವು ಯಾವ್ದ್ರದ್ದು ವಾಲ್ಮೀಕಿ ಆಗಿರದಲ್ಲಿ ಬ್ಯಾಂಕ್ಗಳ ಮೇಲೆ ಹಾಕಿದ್ರು. ವಾಲ್ಮೀಕಿ ಆಗಿರದಲ್ಲಿ ಬ್ಯಾಂಕ್ಗಳವ್ರು ಮೋಸ ಮಾಡಿ ಕೈ ಜೋಡಿಸಿದ್ದಾರೆ, ಮೋಸ ಮಾಡಿದ್ದಾರೆ ಬ್ಯಾಂಕ್ಗಳವರು ಅಂತ ನ್ಯಾಷನಲೈಸ್ ಬ್ಯಾಂಕ್ಗಳ ಮೇಲೆ ಟೀಕೆ ಮಾಡಿದ್ರು. ಇಡಿ ನೋಡ್ತಾ ಇದೆಯಾ, ಸಿಬಿಐ ನೋಡ್ತಾ ಇದೆಯಾ? ಹೀಗಾಗಿ ಇವರಿಗೆ ಕಂಪ್ಲೀಟ್ ಮಾಡ್ಬಿಡಿ. ಕೇಳಕ್ಕೆ ಆಸಕ್ತಿನೇ ಇಲ್ಲ. ನಿಮ್ ವಿಷಯಗಳೇ ಸರಿ ಇಲ್ಲ ಹೇಳಕ್ಕೆ. ಯಾಕೆ? ಸರಿಯಾಗಿ ವಿಷಯಗಳಲ್ಲಿ ಕೇಳೋಣ. ಯು ಆರ್ ಅಗೇನ್ಸ್ಟ್ ಪೀಪಲ್ ಅಂತ ಹೇಳ್ಬಿಡ್ರಿ. ಈ ಗ್ಯಾರಂಟೀಸೇ ಬೇಡ. ನೀವು ಗ್ಯಾರಂಟಿ ಲೂಟಿ ಮಾಡ್ತಾ ಇದ್ದೀರಿ, ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ. ಪ್ರಮಾಣ ತೋರಿಸ್ರಿ, ಡಾಕ್ಯುಮೆಂಟ್ಸ್ ತೋರಿಸಿ. ಏನಾಯ್ತು ನಿಮ್ದು 5,000 ಕೋಟಿ ನಾಗೇಂದ್ರ ಅವರೇ, ನೀವು ಮಾಹಿತಿ
loose talk ಮಾಡಬಾರ್ದು. There is no loose talk. I will not appreciate loose talk. I will not take loose talk. ಒಂದು ನಿಮಿಷ. ಈಗ ನೀವು ಮುಕ್ತರು, ನಮ್ಮದೇ ಆಫೀಸ್ ಇದೆ, ನಮ್ಮದೇ ಸ್ಟುಡಿಯೋ ಇದೆ, ಏನೇ ಭ್ರಷ್ಟಾಚಾರ ಆಗಿರಲಿ ಒಂದು ಡಾಕ್ಯುಮೆಂಟ್ ಕೊಟ್ಬಿಡಿ ನಾಗೇಂದ್ರ ಅವರೇ, ಬೆಳಗ್ಗೆ ಸಾಯಂಕಾಲದವರೆಗೂ ಮಾತಾಡೋಣ. ನಂದೇ document ತೋರಿಸಿ. ನಿಜಾಮ್ ಅವ್ರನ್ನೂ ಕರಿತೀನಿ ನಾನು. ಏನ್ರಿ ಅವತ್ತು ಇಷ್ಟೆಲ್ಲ ಮಾತಾಡಿದ್ರಿ ನೀವು, ನಾಗೇಂದ್ರ ಡಾಕ್ಯುಮೆಂಟ್ ತಂದಿದ್ದಾರೆ. ಈಗ ಇಲ್ಲಿ ಹಗರಣ ಸ್ವರೂಪ ಏನು, ವಾಲ್ಮೀಕಿ ಹಗರಣ ಏನು, ಅದನ್ನ- ಇದನ್ನೆಲ್ಲ ಯಾರು ಹೇಳಿದ್ರು? 40% ಸರ್ಕಾರ ಯಾರು ನಡೆಸಿದ್ದು? ಕೇಳಕ್ ಹೋದ್ರೆ ನಾವು ಮಾಡಿದಂತ ಸರ್ಕಾರ ನಮ್ಗೆ ಜನ ನಿಮ್ಮನ್ನ ಕೊಟ್ಟು, ನಿಮ್ಗೆ ಅವಕಾಶ ಕೊಟ್ಟು ಜನ ನಾವು ಮಾಡಿಲ್ಲ ಅಂತ ಹೇಳಿ. ನಿಮ್ಗೆ ಹೇಳ್ತಿದ್ದೇನೆ ಹೇಳಿ. ಸಿಕ್ಕಿಂ ಸ್ಕ್ಯಾಮ್ ಯಾರು ಮಾಡಿದ್ದು? ಸಿಕ್ಕಿಂ ಸ್ಕ್ಯಾಮ್ ಯಾರು ಮಾಡಿದ್ದು? ರೆಡ್ ಸ್ಕ್ಯಾಮ್ ಯಾರು ಮಾಡಿದ್ದು? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನು ಡಿಬೇಟ್ ಅನ್ನ ಗದ್ದಲಕ್ಕೆ ಮಾಡಬೇಕು ಅಂತಿದ್ರೆ ಜೋರ ಗಲಾಟೆ ಮಾಡಬಲ್ಲ. ಒಂದ್ ನಿಮಿಷ ಕೇಳಿಸ್ಕೊಂಬಿಡಿ. ಇಲ್ಲೇನಾಗುತ್ತೆ, ಗೃಹಲಕ್ಷ್ಮಿಯರು, ಕರ್ನಾಟಕದ ಮನೆ ಯಜಮಾನಿಯರು ಈ ಶೋ ನೋಡ್ತಿರ್ತಾರೆ. ಅದು 5 ಜನ ಆದ್ರೂ ನೋಡ್ಲಿ, 500 ಜನ ನೋಡ್ಲಿ, 5 ಲಕ್ಷ ಜನ ನೋಡ್ಲಿ, Absolutely. ಅವ್ರಿಗೆ ನಾವೇನಾದ್ರೂ ಮಾಹಿತಿ ಕೊಟ್ಟಾಗ ಇದು ರಾಜಕೀಯ ಮೇಲಾಟಗಳ ಮಾಹಿತಿ ಆಗಬಾರ್ದು, ಅಥೆಂಟಿಕ್ ಆಗಿರಬೇಕು. ಅವ್ರಿಗೆ ಏನೋ ನಾನು ನೋಡಿದಕ್ಕೊಂದು ಪ್ರಯೋಜನ ಆಯ್ತಪ್ಪ, ಈ ತರ ಆಗುತ್ತಂತೆ, ಅದು ಓಕೆ ಇರಬೇಕು. not be entertainment. ಇನ್ ಬಿಟ್ವೀನ್ ವಾಲ್ಮೀಕಿ ಹಗರಣ ಹೇಳಿದ್ರಿ, ಯಾವುದೋ ಮನೆ ಹಗರಣ ಹೇಳಿದ್ವಿ. ನಮ್ಮ ವಾಹಿನಿಯಲ್ಲಿ ಆ ಹಗರಣವನ್ನು ನಾವು ತೋರಿಸಿಲ್ವಾ, ಅದರ ಡೀಟೇಲ್ ನಾವು ಓದಿದ್ದೀವಾ ಇಲ್ವಾ, ಸೂಸೈಡ್ ಮಾಡ್ಕೊಂಡು ಮನುಷ್ಯನ ಕತೆ ನಾವು ಹೇಳಿದ್ದೀವಾ ಇಲ್ವಾ, ನಾಗೇಂದ್ರ ರಾಜೀನಾಮೆ ಕೊಡಲಿಲ್ವಾ, ನಾಗೇಂದ್ರ ಜೈಲಿಗೆ ಹೋಗಿರ್ಲಿಲ್ವಾ, ಅದನ್ನೇನು ಮಾತಾಡಿಲ್ಲ ಅನ್ನೋ ಸುಳ್ಳು. ಆಯಾ ಕಾಲಘಟ್ಟದಲ್ಲಿ ಯಾಕೆ ಮುಡ ಮಾತಾಡ್ಲಿಲ್ವಾ ನಾವು? ಮುಡ ನೀವೆಲ್ಲ ಪಾದಯಾತ್ರೆ ಹೋಗಿರ್ಲಿಲ್ವಾ? ಕೇಳಿಸ್ಕೊಳ್ಳಿ, ಮುಡ ನೀವು ಪಾದಯಾತ್ರೆ ಹೋಗಿರ್ಲಿಲ್ವಾ? ಹೋಗಿದ್ರಿ ತಾನೆ. ಮುಡದಲ್ಲಿ ನೀವು ಪ್ರೂವ್ ಮಾಡಕ್ ನಿಮ್ ಕೈಲಾಗ್ಲಿಲ್ಲ, ಮುಡ ನಿಮ್ ಕೈ ಇಬ್ಬರು ಕೈಲೂ ಆಗ್ಲಿಲ್ಲ ಪ್ರೂವ್ ಮಾಡ್ಲಿಕ್ಕೆ. ಕೇಳಿಸ್ಕೊಳ್ಳಿ ಪೂರ್ತಿ. ಯಾರು ಜೈಲು ಕಳ್ಸಿದ್ರ, ಜೈಲು ಹಾಕ್ಸಿದ್ರ ಯಾರನ್ನಾದ್ರು? ಅಟ್ಲೀಸ್ಟ್ ಪ್ರೂವ್ ಮಾಡಿದ್ರ ಇದು ನಡೆದೋಗಿದೆ ಅಂತ ಹೇಳಿ? ಯಾವ ಕೋರ್ಟ್ ಹೇಳಿಲ್ಲ ಪ್ರೂವ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಅದನ್ನ ಕೇಳಿದಿರಾ, ಇದನ್ನ ಕೇಳಿದಿರಾ? ಅಲ್ಲಲ್ಲ, ಯಾವ ಕಾರಣ ಕೊಟ್ರು ಸರ್? ಕೇಳಿಸ್ಕೊಳ್ಳಿ, ಅಶೋಕ್ ಕೊಟ್ಟಿದ್ದಾರೆ, ಯಾರು? ಅಶೋಕ್ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಅಲ್ಲಲ್ಲ ಕೇಳಿಸ್ಕೊಳ್ಳಿ. ವೀರಪ್ಪನ ಕೂಡ ಬಂದು ಕೊಟ್ಟು ಅಲ್ಲಲ್ಲ, ಇಲ್ಲಿ ಏನ್ ಹೇಳ್ತಾ ಇದೀವಿ ಗೊತ್ತಾ, ನಾವು ಇದನ್ನ ಮಾಡಿಲ್ಲ ಅಂತ ಹೇಳ್ತಿಲ್ಲ, ನಾವು ಮುಡಾ ಬಗ್ಗೆ ನೀವು ಏನ್ ಹೇಳ್ತಾ ಇದ್ರಿ? ಏನಾದ್ರು ಒಂದು ನಾನು ದಾಖಲೆ ಕೊಡಿ ಅಂತ ಇದ್ರಿ. ದಾಖಲೆ ತೆಗೆ ಕೆಲಸ ನಿಮ್ದು. ಭ್ರಷ್ಟಾಚಾರ ನಿರಂತರ ನಡೀತಾ ಇದೆ ರಾಜ್ಯದಲ್ಲಿ. ಈಗ ಒಂದ್ ತಿಳ್ಕೊಳ್ಳಿ, ನಮ್ ಬಳಿ ದಾಖಲೆ ಇದ್ದಾಗ ನಾವು ಅದ್ರ ಬಗ್ಗೆ ಮಾತಾಡಿದೀವಿ. ಈ ವಿಚಾರಕ್ಕೆ ಉತ್ತರ ಕೇಳಿಸ್ಕೊಂಡ ಮಾತಾಡ್ತೀನಿ. ನಾನು ಬೇರೆ ತರ ಡಿಬೇಟ್ ಮಾಡಲ್ಲ. ನಿಮ್ಗೆ ಬೇರೆ ತರ ಎಕ್ಸ್ಪೀರಿಯನ್ಸ್ ಇರ್ಬೋದು, ನನ್ನ ಡಿಬೇಟ್ ಬೇರೆ ತರ ನಾನು ಮಾಡೋದು. ನಾನು ನಿಮ್ಮ ಅವಧಿ ಇದೆ ನಿಮಗೂ ಕೊಡ್ತೀನಿ, ನನ್ನ ಮಾತು ನೀವು ಕೇಳಿಸ್ಕೋಬೇಕು. ನಾನೊಂದು ಹಗರಣ ಬಯಲಿಗೆ ಎಳೆದಿದ್ದ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಥ್ರೂ ನಾನು ದಿನಗಟ್ಟಲೆ ಮಾತಾಡ್ತೀನಿ, ನ್ಯಾಯ ತೊಗೊಂಡಿದ್ದೀನಿ. ತುಂಬ ದೊಡ್ಡವ್ರ ಬಗ್ಗೆನೂ ಮಾತಾಡಿದ್ದೀನಿ. ಇವತ್ತು ನನಗೆ ಯಾರಿಗೂ ಉತ್ತರ ಕೊಡೋಕ್ಕಾಗಿಲ್ಲ. ಇಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ನೀವು ಇವಾಗ ರೈಸ್ ಮಾಡಿದ್ದೇನು, ಇವರು ಯಾವುದೋ ಉದ್ಯೋಗ ಯುವ ನಿಧಿಯಲ್ಲಿ ಹಗರಣ ಮಾಡಿಬಿಟ್ಟಿದ್ದಾರೆ ಅಂತ. ಇದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡಿಲ್ಲ. ನೀವು ಈ ಹಗರಣವನ್ನು ನಾನು ಹೇಳಿದ್ನಲ್ಲ ತೊಗೊಂಡು ಬಂದಿಡಿ. ನಿಜಾಮ್ ಅವರು, ಕಾಂಗ್ರೆಸ್ ಇನ್ನೊಬ್ಬ ವಕ್ತಾರರೋ, ಸರ್ಕಾರದ ಇನ್ನೊಬ್ಬರು, ನಾನೇ ಕೂರಿಸ್ಕೋತೀನಿ ಅವ್ರನ್ನ. ನೀವು ಡಾಕ್ಯುಮೆಂಟ್ ಹಿಡಿದ್ರೆ ಅಲ್ಲ ಹಗರಣ ಇಲ್ಲ, ಅದನ್ನ ನಂಗೆ ಹೇಳೋಕ್ಕಾಗಲ್ಲ. ಒಂದು A4 ಸೈಜಿನ ಒಂದು 5 ಶೀಟ್ ಆದ್ರೂ ಇರಬೇಕು ಡಾಕ್ಯುಮೆಂಟ್ಸ್ ನಮಗೆ. ಇದು ನನ್ನ ಪಾಯಿಂಟ್ ಅಷ್ಟೇ. ಒಂದ್ ನಿಮಿಷ. ಯುವ ನಿಧಿನ ಹಗರಣ ಮಾಡಿದ್ದಾರೆ ಅಂತ ಹೇಳಿಲ್ಲ, ಯುವ ನಿಧಿನ ಮೋಸ ಮಾಡಿದ್ದಾರೆ. ಉದ್ಯೋಗ ಸೃಷ್ಟಿ ಮಾಡ್ತೀರಿ, 2 ವರ್ಷ ಮಾತ್ರ. ಅವ್ರು ಹೇಳೋದೇನು ಗೊತ್ತಾ ರಾಘೇಂದ್ರ ಅವರೇ, ಸ್ವಾಮಿ ಅಕೌಂಟ್ ಟು ಅಕೌಂಟ್ ಹೋಗೋದಿದ್ದು. ಇಲ್ಲಿ ಹಣನ ಕೈಯಲ್ಲಿ ಹಿಡ್ಕೊಂಡು ಯುವಕರನ್ನ ಕರೆದು ಮನೆ ಮುಂದೆ ಹಂಚ್ತಾ ಇಲ್ಲ. ಹಿಂಗೆ ಯಾರೋ 2 ನೋಟ್ ಈ ಕಡೆ ಇಟ್ಕೊಂಡ್ಬಿಟ್ಟ, 3 ನೋಟ್ ಆ ಕಡೆ ಕೊಡ್ಬಿಟ್ಟ, ನಾನು DBT ಮಾಡ್ತಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಈಗ ಸರ್ಕಾರ ಕೇಳಿ, ಆಲ್ ದ ರೈಟ್. ಅವ್ರಿಗೆ ಉದ್ಯೋಗ ಕೊಡ್ರಿ, ನೀವು ದುಡ್ಡು ಕೊಟ್ಬಿಡಿ. ಪ್ರಶ್ನೆ ಉದ್ಯೋಗ ಸೃಷ್ಟಿ ಆಲ್ ದ ರೈಟ್. ನಮ್ಮ ಪ್ರಶ್ನೆ 2025-2026 ಗಾತ್ರದ ಬಜೆಟ್ ಮಂಡನೆ ಮಾಡಿದಂತ ಸಿದ್ದರಾಮಯ್ಯ ಅವರು ಇವತ್ತು ಆರ್ಥಿಕ ದಿವಾಳಿ ಆಗಿದೆ ಅಂತ ಅವ್ರದೇ ಸಚಿವರುಗಳು, ಅವ್ರದೇ MLAಗಳು ಇವತ್ತು ಎಷ್ಟೋ ಸತಿ ಪ್ರೆಸ್ ಮೀಟ್ಗಳಲ್ಲಿ ಮೀಡಿಯಾಗಳಲ್ಲಿ ಬಂದು ಹೇಳಿದ್ದಾರೆ. ಯಾಕೆ ಇವತ್ತವರೆಗೂ ಮಾಡಿರೋ ಅಂತ ಒಂದು ಅಂಕಿಅಂಶನ ಶ್ವೇತಪತ್ರ ಕೊಡಕ್ಕಾಗ್ತಾರೆ ರಾಜ್ಯದ ಮುಂದೆ? ಇವತ್ತು ವಿಧಾನಸೌಧ ಸದನದಲ್ಲಿ ಸಚಿವರನ್ನ ಪ್ರಶ್ನೆಗಳು ಕೇಳಿದ್ರೆ ಎದ್ದು ಓಡೋತಾರಲ್ಲ ಯಾಕೆ? ಅದನ್ನ ನೋಡುವಂತ ಸ್ಪೀಕರ್ಗಳು ಎದ್ದು ಹೋಗ್ತಾರಲ್ಲ ಯಾಕೆ? ಇವತ್ತು ವಿರೋಧ ಪಕ್ಷ ಸ್ಥಾನಗಳಲ್ಲಿ ಇರೋರಿಗೆ ಉತ್ತರ ಕೊಡಕ್ಕಾಗ್ತಾ ಇಲ್ಲ. ಈಗ ಹಿಂದೆ ಈ ಡಿಬೇಟ್ ಇವತ್ತಿನ ಡಿಬೇಟ್ ಸಬ್ಜೆಕ್ಟ್ ಬೇರೆ ಆದ್ರೂ ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಈ ದಿವಾಳಿ ಖಜಾನೆ ಖಾಲಿ ಅನ್ನೋ ಒಂದು ವಿಷಯ ಬಂದಾಗ ಹಿಂದಿನ ವಕ್ತಾರಗಳು ಬಂದಾಗಲೂ ಮಿನಿಸ್ಟರ್ಗಳು ನಾನು ಇಂಟರ್ವ್ಯೂ ಮಾಡಿದಾಗ ಕೇಳಿದ್ದೀನಿ. ಒಂದು ಮಾತು ಹೇಳಿದ್ರು, ತಲಾ ಆದಾಯದಲ್ಲಿ ನಂಬರ್ 1 ಇದ್ದೀವಿ ನಮ್ಮ ರಾಜ್ಯ. ಪರ್ ಕ್ಯಾಪಿಟಲ್ ಇನ್ಕಮ್ ಪ್ರತಿಯೊಬ್ಬನ ತಲಾ ನಂಬರ್ 1 ಇದ್ದೀವಿ. ಸೆಕೆಂಡ್ ನಾವು ಹೈಯೆಸ್ಟ್ ತೆರಿಗೆ ಪೇ ಮಾಡೋದ್ರಲ್ಲಿ ಆಫ್ಟರ್ ಮಹಾರಾಷ್ಟ್ರ ನಾವು 2ನೇ ಪ್ಲೇಸಲ್ಲಿ ಇದ್ದೀವಿ. ಇದು ದಿವಾಳಿ ಆಗಕ್ಕೆ ಹೆಂಗ್ರಿ ಸಾಧ್ಯ? ಇದು ನಮ್ಮ ರಾಜ್ಯ ಕೊಟ್ಟಿದ್ದ ಲೆಕ್ಕ ಅಲ್ಲ ಸ್ವಾಮಿ, ಸೆಂಟ್ರಲ್ ಇಂದನೇ ಬಂದಿರತಕ್ಕಂಥ ಲೆಕ್ಕ ಅಂತ ಅವ್ರು ಹೇಳಿದ್ರು. ಸರ್, ಈ ವಿಚಾರಕ್ಕೆ ಇದರ ಮೊದಲು ವಿರೋಧ ಮಾಡಿದವ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರು. ಪಾಟೀಲ್ ಅವರು ಏನಿದ್ರು, ಅವರು ಬಸವರಾಜ್ ಅವರು ಏನಿದ್ರು, ಪರಮೇಶ್ವರ್ ಏನಿದ್ರು. 2 ವಿಚಾರ. ದಿವಾಳಿ ಸಬ್ಜೆಕ್ಟ್ ಬೇರೆ, ಇಲ್ಲ ದುಡ್ಡಿಲ್ಲ. ನೋಡಿ ಮಾತಾಡೋದನ್ನ ಕೇಳಿಸ್ಕೋಬೇಕು ನೀವು. ನಾವು ಒಳ್ಳೆ ಮಾತುಗಾರಕ್ಕಿಂತ ಮುಂಚೆ ಒಬ್ಬ ಕೇಳುಗರಾಗಬೇಕು. ಅದಕ್ಕೆ ಬಾಯಿ 1 ಕಿವಿ 2 ಕೊಟ್ಟಿದ್ದಾರೆ ನಮಗೆ. ಏನಂದ್ರೆ ವಿಷಯ, ಅವ್ರು ಹೇಳಿದ್ದೇನು ಗೊತ್ತಾ, ನಮ್ಮ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಬರಲಿಲ್ಲ ಅಂತ ಅಸಮಾಧಾನ. ಅದು
ಅನುದಾನ ಕೊಡ್ಲಿಲ್ಲ ಅಂತ ಅಸಮಾಧಾನ, ರಾಜ್ಯ ದಿವಾಳಿ ಆಗಿದೆ ಅನ್ನೋ ವಿಚಾರ ಅಲ್ಲ. ಸರ್ ಪರಮೇಶ್ವರ್ ಹೇಳಿದ್ದಾರೆ, ನೀವು ಯಾವ್ದನ್ನ ವಿಡಿಯೋ ತೆಗೆದು ನೋಡ್ರಿ, ಸರ್ಕಾರದಲ್ಲಿ ದುಡ್ಡಿಲ್ಲ, ಖಜಾನೆ ಖಾಲಿಯಾಗಿದೆ ಅಂತಾನೆ ಹೇಳಿದ್ದಾರೆ. ಪರಮೇಶ್ವರ್ ಹೇಳಿರೋ ಮಾತು ಇದನ್ನ ನಾನು ಹೇಳ್ತಾರದಲ್ಲ. ಇದಿಷ್ಟೆಲ್ಲ ಬಂದ ಮೇಲೆ ಸರ್ಕಾರದ ಖಜಾನೆ ಸ್ಟೇಟಸ್ ಶ್ವೇತಪತ್ರ ಏನಿದೆ ನಮ್ಮ ಖಜಾನೆಯಲ್ಲಿ, ಅವ್ರು ಕೇಳಿದೀನಿ. ಹಾ ಕೇಳಿ ಸರ್, ಅವರೇ ಹೇಳ್ತಾರೆ. ಅವ್ರಿಗೆ ನಮ್ಮಿಂದ ಜಾಸ್ತಿ ಗೊತ್ತಿದೆ. ಅವರೇ ಸರ್ಕಾರ ನಡೆಸ್ತಾರೋ ಕೇರಳದ ಸರ್ಕಾರದ ಸಿಎಂ ಬಂದ್ರೆ ಈಗ ಶ್ವೇತಪತ್ರ ಹೊರಡಿಸ್ಬಿಟ್ರಲ್ಲ, ನಮ್ಮ ರಾಜ್ಯದಲ್ಲಿ ಯಾಕೆ ಮಾಡಕ್ ಆಗ್ತಲ್ಲ ಅದನ್ನ ಇವತ್ತರೆಗೂ? ಯಾಕಾದ್ರು 8 ಲಕ್ಷ ಅಂತ ಹೇಳಿದ್ರಲ್ರಿ, 8 ಲಕ್ಷ ಕೋಟಿ ಯಾವ ಕಾಲ ಶ್ವೇತಪತ್ರದಲ್ಲಿ ಯಾವ್ದಕ್ಕೆ ಎಷ್ಟೆಷ್ಟು ಅನುದಾನ ಬಿಟ್ಟಿದೀವಿ, ಯಾವ ಇಲಾಖೆ ಅನುದಾನ ಕೊಟ್ಟಿದೀವಿ, ಬರೀ 56,000 ಕೋಟಿ ಗ್ಯಾರಂಟಿ ಬಗ್ಗೆ ಮಾತ್ರ ಇವ್ರು ಹೇಳ್ತಾ ಇದ್ರಲ್ಲ. ಇವತ್ತು 34 ಇಲಾಖೆಗಳಲ್ಲಿ ಎಷ್ಟೆಷ್ಟು ಅನುದಾನ ಬಿಡುಗಡೆ ಮಾಡಿದ್ವಿ, ಏನೇನು ಕಾರ್ಯಕ್ರಮ ಆಗಿದೆ. ಡಿಮ್ಯಾಂಡ್ ಮಾಡಬೇಕಾದ್ರೆ ಸದನದಲ್ಲಿ ಡಿಮ್ಯಾಂಡ್ ಮಾಡ್ಕೊಳ್ಳಿ. ಉತ್ತರನೇ ಕೊಡಕ್ ಹೋದ್ರೆ ಓಡಕ್ತಾರಲ್ಲ, ಸಚಿವರೇ ಬರಲ್ಲ, ವಿಜೇಂದ್ರ ಅವರು ನಿಮ್ಮ ಪಕ್ಷದ ಶಾಸಕರು ಇಬ್ರು ಸೇರ್ಕೊಂಡು ಡಿಮ್ಯಾಂಡ್ ಮಾಡ್ಲಿ, ತಗೊಳ್ಳಿ. ಸರ್ ಕೇಳೋ ಪ್ರಶ್ನೆಗೆ ಉತ್ತರನೇ ಕೊಡಲ್ಲ ಸರ್, ಸದನದಲ್ಲಿ ಯಾರು ಇರೋದೇ ಇಲ್ಲ ಸರ್. ಮೋದಿ ಗವರ್ಮೆಂಟ್ ಬಾಸ್, ದಿಸ್ ಇಸ್ ಸಿದ್ದರಾಮಯ್ಯ ಅಂಡ್ ಡಿ ಕೆ. ಅದಕ್ಕೆ ಎಷ್ಟೊಂದು ಭ್ರಷ್ಟಾಚಾರ ಇವತ್ತು, ಅದಕ್ಕೆ ಎಷ್ಟೊಂದು ಸುಮ್ಮನೆ ಭ್ರಷ್ಟಾಚಾರ ಏನ್ರಿ ಮಾಡಿರೋದು? ನೀವು 40% ಮಾಡಿ ದುಡ್ಡು ತಿಂದಿದ್ದು ಬಿಡ್ಬಿಡ್ರಿ, ಅದೆಲ್ಲ ಯಾಕ್ರಿ ನೀವು ಇದೆಲ್ಲ ಮಾಡ್ತಾ ಇದ್ದೀರಾ? ಸುಮ್ನೆ ಹೇಳ್ತೀವಿ 5,000 50,000 ಎಲ್ಲಾ ಸಾವಿರ ಅದಕ್ಕೆ ಹೇಳ್ತೀವಿ. ನಮ್ಮ ಹತ್ರ ನಾವು ನಿಯತ್ತಾಗಿ ಕೆಲಸ ಮಾಡ್ತಾ ಇದೀವಿ, ಆಡಳಿತ ನಡೆಸ್ತಾ ಇದೀವಿ, ಜನರಿಗೆ ದುಡ್ಡು ತಲುಪ್ತಾ ಇದೆ, ಅವ್ರು ಖುಷಿ ಆಗಿದ್ದಾರೆ. ನಿಮ್ಗೆ ಹೊಟ್ಟೆ ನೋವು, ಹೊಟ್ಟೆ ಕಿಚ್ಚು, ನೀವು ಸುಮ್ನೆ ಹೇಳೋದು ಕೇಳೋದು ನಡೀತಾ ಇರ್ತದೆ. ಆದ್ರೆ ಐ ಕ್ಯಾನ್ ಗಿವ್ ಯು ಒನ್ ಅಶ್ಯೂರೆನ್ಸ್ ಟು ದ ಪೀಪಲ್ ಆಫ್ ಕರ್ನಾಟಕ. ನಮ್ಮ ಕರ್ನಾಟಕ ಜನತೆಗೆ ಅಬ್ಸಲ್ಯೂಟ್ಲಿ ಇಲ್ಲ. ಸ್ವಲ್ಪ ನೋಡಿ, 3 ವರ್ಷದಲ್ಲಿ ಸುಮಾರು ಜನ ಮೈಗ್ರೇಷನ್ ಆಗಿರ್ಬೋದು, ಏನೇನ್ ಕಾರಣಕ್ಕೂ ಏನೋ ಸ್ವಲ್ಪ ಮಿಸ್ ಆಗಿರ್ಬೋದು. ಅವ್ರಿಗೆ ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡಕ್ಕೋಸ್ಕರ ಅಬ್ಸಲ್ಯೂಟ್ಲಿ ನೋ. ಅವ್ರಿಗೆ ನಿಮ್ಮ ದುಡ್ಡು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ತೆ ನಿಮ್ಮ ಅನ್ನ ಭಾಗ್ಯ ಕರೆಕ್ಟ್ ಆಗಿ ಟೈಮ್ ಆಗಿ ನಿಮ್ಗೆ ಬಂದೇ ಬರ್ತದೆ. ನೀವು ಯಾವ ಕಾರಣಕ್ಕೂ ನೀವು ಆತಂಕ ಪಡಬೇಡಿ. ನಿಮ್ದು ವಿ ಅಶ್ಯೂರ್ ಯು, ನಾವು ನಿಮ್ಗೆ ಮಾತು ಕೊಟ್ಟಿದ್ದೀವಿ, ನಿಭಾಯಿಸ್ತೀವಿ ಅಂತ ನಾನು ಹೇಳಿ ರಮಾಕಾಂತ್ ಅವ್ರಿಗೆ ಬಹಳ ಬಹಳ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ಬಿಜೆಪಿ ಅವ್ರಿರ್ಬೋದು, JDS ಅವ್ರು ಇರ್ಬೋದು, ಏನ್ ಹೇಳಿದ್ರು ದಯವಿಟ್ಟು ಏನು ಕಿವಿಗೆ ತಗೋಬೇಡಿ. ನೀವು ಅವ್ರ ಮಾತೆ ಕೇಳಬೇಡಿ. ಸಿದ್ದರಾಮಯ್ಯ ಅವ್ರು ಹೇಳಿದ್ದು ಮತ್ತೆ DK ಶಿವಕುಮಾರ್ ಅವರು ಸೈನ್ ಮಾಡಿಬಿಟ್ಟು ಗ್ಯಾರಂಟಿ ಅಂತ, ಯಾವುದೇ ಮಹಿಳೆ ನನಗೆ ಇದು ಹಣ ಬಂದಿಲ್ಲ, ತಲುಪಿಲ್ಲ, ಎಲ್ಲಿ ಬೇಕಾದ್ರೆ ಡೀಟೇಲ್ಸ್ ಐ ವಿಲ್ ಗಿವ್ ಇಟ್ ಟು ದಿ ವೈಸ್ ಚೇರ್ಮನ್ ಆಫ್ ದಿ ಗ್ಯಾರಂಟಿ ಕಮಿಟಿ. ಓಕೆ, ಇದ್ರ ಬಗ್ಗೆ ಡೌಟ್ ಇಲ್ಲ, ಅದು ಯಾರು ಬೇಕಾದ್ರೂ ಕೇಳಬಹುದು, ಯಾರಾದ್ರೂ ಕೇಳಲಿ ಸರ್. ವ್ಯವಸ್ಥೆ ಹೆಂಗೆ? ಈಗ ಮಹಿಳೆಗೆ ಅಕ್ಷರಸ್ಥೆ ಇಲ್ಲ, ನನಗೆ ದುಡ್ಡು ಬಂದಿಲ್ಲ, ಏನ್ ಮಾಡ್ಬೇಕು ಆ ಮಹಿಳೆ? ಫಸ್ಟ್ ಅವ್ರ ಗ್ರಾಮ ಪಂಚಾಯತ್ ಮೆಂಬರ್ಗೆ ಕೇಳಿದ್ರೆ ಸಾಕು. ಓಕೆ, ಗ್ರಾಮ ಪಂಚಾಯತ್ ಮೆಂಬರ್, ಆ ಗ್ರಾಮ ಪಂಚಾಯತ್ ಮೆಂಬರ್ ಅಲ್ಲಿ ಬಿಜೆಪಿ ಅವರು ಇದ್ರೆ, ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಯಾರಾದ್ರೂ ಸೋತ್ ಹೋಗಿರ್ಬೋದು, ಅವ್ರಿಗೆ ಕೇಳಿದ್ರೆ ಅವರು ನಮ್ಮ PDO ಮತ್ತೆ ನಮ್ಮ ವಿಲೇಜ್ ಅಕೌಂಟೆಂಟ್ಗೆ ದರ್ ಇಸ್ ಅ ಪ್ರೋಸೆಸ್, ಅವರು ನೋಡ್ಕೊಂತಾರೆ. ನೀವು ಯಾವತ್ತು ಏನು ಡೌಟ್ ಮಾಡ್ಕೋಬೇಡಿ, ಕನ್ಫ್ಯೂಷನ್ ಇಲ್ಲ. ಥ್ಯಾಂಕ್ ಯು ನಿಜಾಮ್ಜಿ, ಥ್ಯಾಂಕ್ ಯು ನಾಗೇಂದ್ರ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಗೃಹಲಕ್ಷ್ಮಿ ವಿಚಾರದಲ್ಲಿ ಮುಂದೆ ಸರ್ಕಾರ ನಿಯಮಗಳನ್ನು ಜಾರಿ ಮಾಡುವುದಿದೆ. ಆ ನಿಯಮಗಳನ್ನು ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ. ಬಯೋಮೆಟ್ರಿಕ್ ಕೇಳ್ತಾರೋ ಅಥವಾ ಕಣ್ಣಿನ ಸ್ಕ್ಯಾನ್ ಕೇಳ್ತಾ ಇದ್ದಾರೋ, ಬೆಂಗಳೂರು 1 ಕೇಂದ್ರಗಳು ಕೇಳ್ತಾ ಇದ್ದಾರೋ, ಗ್ರಾಮ ಪಂಚಾಯತಿ ಕೇಳ್ತಾ ಇದ್ದಾರೋ, ತಾಲೂಕು ಕೇಳ್ತಾ ಇದ್ದಾರೋ, ಈ ಒಂದು ವಿಚಾರಗಳು ಆದ ತಕ್ಷಣ ಆದಷ್ಟು ಬೇಗ, ಅಂದರೆ ಒಂದು ಸೆಗ್ರಿಗೇಷನ್ಗೆ ಅವ್ರು ಹೇಳ್ತಾ ಇದ್ದಾರೆ ಅಂತ ನಾವು ಭಾವಿಸೋಣ. ಆದಷ್ಟು ಬೇಗ ಎಲ್ರಿಗೂ ಗೃಹಲಕ್ಷ್ಮಿ ಹಣ ಯಾವುದೇ ತೊಡಕುಗಳಿಲ್ಲದೆ ಸಂದಾಯವಾಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.